ಇಲ್ಲಿ ಆ್ಯಕ್ಟಿಂಗ್ ಕೆರಿಯರ್ ಅನ್ನೋದು ನನಗಿನ್ನೂ ಶುರುವಾಗಿದೆ ಅಂತಲೇ ಅನಿಸಿಲ್ಲ. ಅಂದರೆ ಹಂಗೆ ನೋಡೋಕ್ಕೆ ಹೋದರೆ ಟು ಬಿ ವೆರಿ ಆನೆಸ್ಟ್, ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಟು ಬಿ ಸೀರಿಯಸ್ ಆ್ಯಕ್ಟಿಂಗ್ ಅಂತ ಮಾಡಿದ್ದೆ ಸಪ್ತಸಾಗರ. ಇಲ್ಲ ನನಗೆ ನೀವು ಆ ಪಾತ್ರ ಮಾಡಬೇಕು, ಇಲ್ಲ ನೀವು ಸುಮ್ಮನೆ ಅಂದ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಪಾಡಿಗೆ ನೀವು ಒಪ್ಕೊಂಡ್ಬಿಟ್ಟು ಓಕೆ ಇವ್ನು ಹಾಕ್ಕೋತೀನಿ ಅಂದ್ಕೊಂಡು ಅಲ್ಲಿ ಸಮಸ್ಯೆಗಳಾಗೋದು ಬೇಡ ಸರ್. ಅಂದರೆ ಓಕೆ ಇದೆಯಾ, ಇಲ್ಲ ಐ ಆಮ್ ಕ್ಲಿಯರ್. ಅವನು ಬೈಯೋದ್ರಿಂದ ನಿಮ್ಮ ಒಳಗಡೆ ಏನೇನು ಆಗತ್ತೆ ಅನ್ನೋದನ್ನು ಅವರು ವಿವರಿಸಿದರೆ ಮಾತ್ರ ನಮಗೆ ಅದು ಆಚೆ ಪರ್ಫೆಕ್ಟ್ ರಿಯಾಕ್ಷನ್ ಇಲ್ಲದೆ ಹೋದರೆ ನಮ್ಗೇನಾಗತ್ತೆ ಅಂದರೆ ಏನು ಅಂತ ಗೊತ್ತಾಗಲ್ಲ. ಡಿಸ್ಪ್ಯೂಟ್ ಆಡೋಕ್ಕೆ ಕೂತು ಗೆಲ್ಲಕ್ಕೆ ಆಡೋದು, ಯಾರು ಗ್ಲೋಬಲ್ ₹1,00,000 ಇರ್ಬೋದು, ₹10 ಇರ್ಬೋದು, ಗೆಲ್ಲಕ್ಕೆ ಆಡೋದು. ಬೇರೆದನ್ನು ಅಪ್ಕೊಳ್ಳೋಷ್ಟು ನಮ್ಮದನ್ನ ಯಾಕೆ ನೀವು ಅಪ್ಕೊಳ್ಳಲ್ಲ? ನೀವು ಅಪ್ಕೋಬಿಡಿಪ್ಪ, ಅಟ್ಲೀಸ್ಟ್ ಸುಮ್ಮನೆ ಕೈ ಹಿಡ್ಕಳಿ ಸಾಕು, ನಮ್ಮ ಮುಂದೆ ತಿಳ್ಕೊಂಡು ಹೋಗ್ತೀವಿ. ದರ್ ಈಸ್ ಸರ್ಟನ್ ಥಿಂಗ್ ಏನಂದರೆ, ನಮ್ಮ ಮನೆಯಲ್ಲಿ ಬೆಳೆದ ಹಣ್ಣಿಗಿಂತ ಪಕ್ಕದ ಮನೆಯ ಹಣ್ಣು ಹೆಚ್ಚು ರುಚಿಕರ. ಇದನ್ನು ಭಾಳ ಹಿಂದೆಯೇ ಕಮಲ್ ಹಾಸನ್ ಸರ್ ಹೇಳಿದರು. ರಿಲೀಸ್ ಮಾಡೋದು ಬೇರೆ ಫಿಲ್ಮ್ಸ್ ಎಲ್ಲ ರಿಲೀಸ್ ಹಿಂದೆ ತುಂಬ ವರ್ಷಗಳಿಂದನೇ ಹೇಳಿದ್ರು. ಅವ್ರವ್ರ ಮನೆಗಳೆಲ್ಲ ಅವ್ರವ್ರ ಸಿನಿಮಾಗಳು ರಿಲೀಸ್ ಆಗುತ್ತೆ, ಥಿಯೇಟ್ರ್ಗಳಲ್ಲಿ ಆಗಲ್ಲ. ಇವತ್ತು ಅದು ರಿಯಾಲಿಟಿ ಇವತ್ತು ಅದು ರಿಯಾಲಿಟಿ ಆಗಿದೆ. ಆ್ಯಕ್ಚುಲಿ ನಾನು ಮಾಡಿದ್ದೀನಿ, ನೀನು ಚೆನ್ನಾಗಿರಲೇಬೇಕು ಅಂತಂದರೆ ಹೆಂಗಾಗುತ್ತೆ ಅದು? ಹಂಗಾಗಲ್ಲ. ಅದು ಇಟ್ ಕಾಂಟ್ ಬಿ ದಟ್. ನಿಮ್ಮ ತಾಯಿ ಉಪ್ಪಿಟ್ಟು ಮಾಡ್ತಾರೆ, ನಿಮ್ಮ ಮಗು ಅದನ್ನು ತೆಗೆದು ಸೈಡಿಗೆ ತಳ್ಬಿಟ್ಟು ಹೋಗಿ ಬಿಸ್ಕೆಟ್ ತಿನ್ನುತ್ತೆ. ಮಗುಗೆ ಇವತ್ತು ಉಪ್ಪಿಟ್ಟು ಬೇಕಾ ಬೇಡವಾ ನಮಗೆ ಗೊತ್ತಿಲ್ಲ. ಇಷ್ಟೇ ಸಿಂಪಲ್ ಇದೆ ವಿಷಯ. ಅದಕ್ಕೆ ಇವತ್ತು ಬಿಸ್ಕೆಟ್ ಬೇಕಾಗಿತ್ತು, ನಾವು ಉಪ್ಪಿಟ್ಟು ಮಾಡಿದ್ವಿ. ನಾವು ಇವತ್ತು ಬಿಸ್ಕೆಟ್ ಕೊಡಬೇಕಾಗಿತ್ತು ಅದಕ್ಕೆ. ಸರ್, ಯೂಶ್ವಲಿ ನಾವು ಪ್ರೋಗ್ರಾಮ್ ಶುರು ಮಾಡಬೇಕಾದ್ರೆ ನಮಸ್ಕಾರ ಅಂತೀವಿ, ಹಾಯ್ ಅಂತೀವಿ, ಹಲೋ ಅಂತೀವಿ, ಸರ್ ವೆಲ್ಕಮ್ ಅಂತೀವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಒಂದು ಲವ್ ಇಂದ ಶುರು ಮಾಡೋಣ ಅಂತ. ಐ ಲವ್ ಯು ಮನು. ಲವ್ ಯು ಟು. ಥ್ಯಾಂಕ್ ಯು ಸರ್. ವಿ ಲವ್ ಯು ಸೋ ಮಚ್ ಬಿಕಾಸ್ ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ ಸಪ್ತಸಾಗರ ಆಚೆ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ದಿರೋ ಅಂಥ ಒಂದು ಕ್ಯಾರೆಕ್ಟ್ರು. ಹೇಗೆ ಶುರು ಆಯ್ತು ಸರ್ ಆ ಒಂದು ಕ್ಯಾರೆಕ್ಟರ್? ನಿಮ್ಮ ಆ ಕ್ಯಾರೆಕ್ಟ್ರು ಆ್ಯಕ್ಚುಲಾಗಿ ಒಂದು ಫಂಕ್ಷನ್, ಅಂದರೆ ಇದರಲ್ಲಿ ಕಲಾವಿದರ ಸಂಘದಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಇತ್ತು. ಅವಾರ್ಡ್ ಫಂಕ್ಷನ್ನಲ್ಲಿ ನಾನು ಅದರ ಭಾಗಿಯಾಗಿದ್ದೆ. ಆ ಭಾಗಿಯಾಗಿದ್ದಾಗ ಅಲ್ಲಿಗೆ ಹೇಮಂತ್ ರಾವ್ ಅವರು ಕೂಡ ಒನ್ ಆಫ್ ದಿ ನಾಮಿನೀಸ್ ಆಗಿದ್ದರು, ಅಂದರೆ ಅವಾರ್ಡ್ ಫಂಕ್ಷನ್ಗೆ. ಸೊ ಅವರು ಅಲ್ಲಿ ನನ್ನ ನೋಡಿದ್ದಾರೆ. ನಾನು ಮಾತಾಡೋವಾಗಲೂ ಯಾವಾಗಲೂ ನಾನು ನಗೋದು ಅವ್ರಿಗೇನೋ ಇಷ್ಟ ಆಗಿದೆ. ಅಂದರೆ ನನ್ನ ನಕ್ಕ ರೀತಿ ಮತ್ತು ಮಾತಾಡಿದ ರೀತಿಯಲ್ಲಿ ಆ ನಗು ಅವ್ರಿಗೇನೋ ಇಷ್ಟ ಆಗಿದೆ. ಸೊ ಹಾಗಾಗಿ ಅದಾಗಿ ಒಂದು ವರ್ಷದ ನಂತರ ಅವರು ಒಂದು ಫೋನ್ ಮಾಡಿದ್ರು. ಹೀಗೆ ಹೇಮಂತ್ ಅಂತ, ನನ್ನ ಹೆಸರು ಹೇಮಂತ್ ರಾವ್ ಸರ್, ಹೇಳಿ ಗೊತ್ತು ಅಂತ ಹೇಳಿದೆ. ಸಪ್ತಸಾಗರದ ಆಚೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅಂತ ಹೇಳಿದ್ರು. ಏನು ಮಾತಾಡ್ಬೇಕು ಸರ್ ಅಂತ ಅಂದೆ. ಏನಿಲ್ಲ, ನಿಮ್ಮ ಆಫೀಸ್ಗೆ ಬರ್ತೀನಿ, ಅಲ್ಲೇ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ದೆನ್ ಅವ್ರ ಆಫೀಸಿಗೆ ಬಂದಿದ್ದರು. ಅದಾದ ನಂತರದಲ್ಲಿ ಹಿಂಗೊಂದು ಪಾತ್ರಕ್ಕೆ ಅಂತ ನಿಮ್ಮನ್ನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸೊ ಅವಾಗ ನಾನು ಇನ್ನೂ ದಪ್ಪ ಇದೆ ತುಂಬ, ಅಂದರೆ ತುಂಬ ಪುಟಾನಾಗಿದೆ ವೆಯ್ಟು. ಸರ್ ನನಗೆ ನಿಮಗೆ ಓಕೆನಾ ನಾನು ಆ್ಯಕ್ಟ್ ಮಾಡೋದು? ಯಾಕಂದರೆ ನಾನು ಆ್ಯಕ್ಟ್ ಮಾಡಿ ಭಾಳ ವರ್ಷ ಆಗಿದೆ, ಅರೌಂಡ್ 10-12 ಇಯರ್ಸ್ ನಾನು ಆ್ಯಕ್ಟ್ ಮಾಡಿಲ್ಲ. ಈಸ್ ಇಟ್ ಓಕೆ ವಿತ್ ಯು? ನೀವು ಯಾವ ಆಧಾರದ ಮೇಲೆ ಬಂದಿದ್ದೀರೋ ನಂಗೆ ಗೊತ್ತಿಲ್ಲ ಅಂದೆ. ಇಲ್ಲ ನನಗೆ ನೀವು ಆ ಪಾತ್ರ ಮಾಡಬೇಕು ಅಂತ. ಇಲ್ಲ ನೀವು ಸುಮ್ಮನೆ ಅಂದ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಪಾಡಿಗೆ ನೀವು ಒಪ್ಕೊಂಡ್ಬಿಟ್ಟು ಓಕೆ ಇವ್ನು ಹಾಕ್ಕೋತೀನಿ ಅಂದ್ಕೊಂಡು ಅಲ್ಲಿ ಸಮಸ್ಯೆಗಳಾಗೋದು ಬೇಡ ಸರ್. ಅಂದರೆ ಓಕೆ ಇದೆಯಾ? ಇಲ್ಲ ಐ ಆಮ್ ಕ್ಲಿಯರ್. ಪಾತ್ರ ನೀವೇ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕ್ಲಿಯರ್ ಇದ್ದೀನಿ ಅಂತ ಅಂದರು. ಆಮೇಲೆ ಪಾತ್ರನ ವಿವರಿಸಿದ್ರು. ಹಾಗಾಯಿತು. ದೆನ್ ಅವರು ಮಾತಾಡಿ ಹೋಗಿ ಒಂದು 3-4 ತಿಂಗಳು ದೇ ಡಿಡ್ಂಟ್ ಟರ್ನ್ ಬ್ಯಾಕ್. ಅಂದರೆ ಬೇರೆ ಏನೋ ಶೂಟ್ ಮಾಡ್ತಾಯಿದ್ದೀವಿ ಅಂತ. ಬಟ್ ನಾನು ಸ್ವಲ್ಪ ಪುಟಾನಾಗಿದ್ದರಿಂದ ಒಂದು 10 kg ಸಾಧ್ಯವಾದರೆ ಇಳಿಸಿ ಅಂತ ಹೇಳಿದರು. ಒಂದು 8 kg ಅಷ್ಟು ಕಡಿಮೆನೂ ಆಗಿದ್ದೆ ನಾನು. ಆಮೇಲೆ ಕರೆ ಬಂತು, ಅಲ್ಲಿ ಶಿವಮೊಗ್ಗದಲ್ಲಿ ಶೂಟಿಂಗ್ ಇದೆ, ನೀವು ಅಲ್ಲಿಗೆ ಬರಬೇಕು, ಕಂಟಿನ್ಯೂಸ್ ಒಂದು 14 ದಿವಸ ಅಥವಾ 15 ದಿವಸ ಬೇಕಾಗತ್ತೆ, ಜೈಲ್ ಪೋರ್ಷನ್ ಇದೆ, ಒಂದೇ ಸ್ಟ್ರೆಚಲ್ಲಿ ಶೂಟ್ ಮಾಡಬೇಕು, ನಮ್ಗೆ ಜೈಲ್ ಪರ್ಮಿಷನ್ಸ್ ಇರೋದೆ ಹಿಂಗೆ ಅಂತ. ಓಕೆ. ನಾನು ಸೈಡ್ ಸರ್, ಅದು ಅಷ್ಟು ದಿವಸ ಒಟ್ಟೊಟ್ಟಿಗೆ ಕೆಲಸ ಮಾಡೋದು ನನಗೂ ಕಷ್ಟ ಆಯ್ತು. ಬಿಕಾಸ್ ನಾನು ಸೀರಿಯಲ್ಲೆಲ್ಲ ಮಾಡ್ತಾಯಿರ್ತೀನಿ, ನಂದು ಪ್ರೊಡಕ್ಷನ್ ಇದೆ. ಸೊ ದಟ್ ಇಟ್ ಮೈಟ್ ಬಿ ಡಿಫಿಕಲ್ಟ್. ಸ್ವಲ್ಪ ಸ್ಪ್ಲಿಟ್ ಡೇಟ್ಸ್ ಕೊಡ್ಬೋದಾ ಅಂತ ಹೇಳಿದೆ. ಇಲ್ಲ ಬೇಕಾದ್ರೆ ಒಂದು 2-3 ದಿವಸ ಕಟ್ ಡೌನ್ ಮಾಡ್ತೀನಿ, ಒಂದು ಸ್ಟ್ರೆಚಲ್ಲಿ ಮಾಡ್ಕೊಂಬಿಡೋಣ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನಾನು ಆ್ಯಕ್ಚುಲಾಗಿ ಆ ಪಾತ್ರ ಮಾಡೋವರೆಗೂ ನನಗೆ ಆ ಪಾತ್ರದ ಹರಿವು ಅಥವಾ ಅದು ಹೆಂಗಾಗಬಹುದು ಅಥವಾ ಅದಕ್ಕೆ ಅವರೇನು ಅಂದ್ಕೊಂಡಿದ್ದಾರೆ ಅದು ಯಾವುದ್ರ ಬಗ್ಗೆನೂ ನನಗೆ ಯಾವ ಆಲೋಚನೆಯೂ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಅಂದರೆ ಪಾತ್ರದ ವಿವರ ಹೇಳಿದರು, ಪ್ರಿಪರೇಷನ್ ಇರಲಿಲ್ಲ. ಇಲ್ಲ ಅಂದರೆ ಒಂದು ಕ್ರಿಕೆಟ್ ಫೆಲ್ಲೋ ಸರ್ ನೀವು ಅಂತ ಹೇಳಿದ್ರು ಅಷ್ಟೇ. ಓಕೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳಿರಲಿಲ್ಲ ಅವರು. ಅಂದರೆ ಒಂದು ಕ್ರಿಕೆಟ್ ಫೆಲ್ಲೋ ಒಂದು ಪಾತ್ರದ ಹರಿವು ಹಿಂಗಿರುತ್ತೆ ಅಂತ ಹೇಳಿದರು.
ಅಲ್ಲಿಗೆ ಹೋಗಿದ್ದ ನಂತರದಲ್ಲಿ ಅಲ್ಲಿ ಆನ್ ಸ್ಪಾಟಲ್ಲಿ ಫಸ್ಟ್ ಸೀಕ್ವೆನ್ಸ್ ಮಾಡೋಕ್ಕೆ ಮುಂಚೆ ಅವರಂದರೆ 1 ಅವರ್ ಮುಂಚಿತವಾಗಿ ಕರೆಸಿದ್ರು ಸೆಟ್ಟಿಗೆ. ಅಲ್ಲೊಂಚೂರು ಇನ್ಪುಟ್ಸ್ ಕೊಡ್ತಾ ಹೋದರು, ಹಿಂಗಾಗತ್ತೆ ಅಂತ. ಸರಿ, ಫಸ್ಟ್ ಸೀನೇ ನನಗೆ ರಕ್ಷಿತ್ ಅವ್ರ ಜೊತೆ ಇತ್ತು ಆ್ಯಕ್ಚುಲಾಗಿ. ಅಂದರೆ ಅವ್ರು ಆ ಜೈಲಿಗೆ ಬರ್ತಾರಲ್ಲ, ಅವ್ರನ್ನ ಭೇಟಿ ಮಾಡ್ತೀನಲ್ಲ, ಆ ಸೀನೇ ಫಸ್ಟ್ ಸೀಕ್ವೆನ್ಸ್. ಎಲ್ಲಿ ಏನು ಇಂಟ್ರಡಕ್ಷನ್ ಇತ್ತೋ ಆ ಇಂಟ್ರಡಕ್ಷನ್ ಸೀನೇ ಫಸ್ಟ್ ಶೂಟ್ ಮಾಡಿದ್ರೆ ಆ್ಯಕ್ಚುಲಾಗಿ. ಓಕೆ. ಸೊ ಅದು ಶೂಟ್ ಮಾಡ್ತಾ ಇದರಲ್ಲಿ ಒಂಚೂರು ಎಲೆಡ್ಕೆ ಯೂಸ್ ಮಾಡಬೇಕು, ಅದು ಮಾಡಬೇಕು, ಹಲ್ಲೆಲ್ಲ ಹಿಂಗಾಗಿರುತ್ತೆ ಅಂತೆಲ್ಲ ಅಂದು ಓಕೆ ಅಂಥೇಳಿ ಅದೇನೋ ಫಸ್ಟ್ ಶಾಟ್ ಅದೇನೋ ಹಿಂಗೆ ಅಂದ್ಕೊಂಡು ಅವ್ರು ಬಂದು ನಿಂತಾಗ ಹಿಂಗೆ ಮಾಡಲ್ಲ ಸರ್ ಅಂತ. ಅಲ್ಲಿ ಅವರು ಅದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂಡ್ರು. ಎಲೆಡ್ಕೆ ಹಾಕಿದ ರೀತಿ, ಮಾತಾಡಿದ್ದು, ನಕ್ಕಿದ್ದು ಎಲ್ಲವನ್ನೂ ಅಲ್ಲಿ ಕ್ಯಾಚ್ ಮಾಡ್ಕೊಂಡ್ರು. ಆ ಕ್ಯಾಚನ್ನು ಇಡೀ ಫಿಲ್ಮ್ ಬಿಡಲಿಲ್ಲ, ಅವರು ಹಿಡ್ಕೊಂಬಿಟ್ರು ಗಟ್ಟಿಯಾಗಿ. ಅಂದರೆ ಹಿ ಸ್ಟಾರ್ಟೆಡ್ ಹಿಂಗೆ ಮಾಡಿ ನಿಮ್ಮೆಲ್ಲ ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿ ಕಾಣುತ್ತೆ. ಕನ್ನಿಂಗ್ನೆಸ್ ನಿಮ್ಮಲ್ಲಿ ನಮಗೆ ನಮಗೆ ರಿಯಲ್ ಅನ್ಸೋಕೆ ಶುರು ಆಗ್ತದೆ. ತುಂಬ ವರ್ಷಗಳ ನಂತರ ಒಂದು ಪಾತ್ರ ಅಷ್ಟು ಆ ಕನ್ನಿಂಗ್ನೆಸ್ಗೆ ಅವರು ಅಂದರೆ ಹೇಮಂತಲ್ಲಿರೋ ಒಂದು ಒಳ್ಳೆ ಗುಣ ಏನಂದರೆ ಅದರ ಪೂರ್ತಿ ಹಿನ್ನೆಲೆಯನ್ನು ಅವ್ರು ನಿಮಗೆ ಹೇಳ್ತಾರೆ. ಪಾತ್ರಕ್ಕೆ ಹಿಂಗಾಗಿರುತ್ತೆ, ಅದರಿಂದ ಅವ್ನು ಹಿಂಗಾಗಿರುತ್ತೆ, ಅವ್ನು ಈ ಥರ, ಅವ್ನಿಗೆ ಹಂಗಾಗಿರುತ್ತೆ, ಈ ಥರ ಆಗಿರುತ್ತೆ. ಅಂದರೆ ಆ ಪಾತ್ರಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ. ಬ್ಯಾಕ್ ಸ್ಟೋರಿ ಹೇಳಿ ನಮ್ಮ ತಲೆ ಒಳಗಡೆ ತುಂಬಿ ಆಮೇಲೆ ಅವರು ಅಂದರೆ ಬಂದ ತಕ್ಷಣ ಅವರು ಒಟ್ಟಕ್ಕಂತ ಮಾಡಿಬಿಡಲ್ಲ. ಅಂದರೆ ನಿಮ್ಮನ್ನು ಆ ಪರಿಸರಕ್ಕೆ ಒಗ್ಗಿಸ್ತಾರೆ. ಅಂದರೆ ನಾವಿಲ್ಲೊಂದು ಜೈಲಲ್ಲಿದ್ದೀವಿ ಅಂತ. ಅಂದರೆ ಅವರು ತಕ್ಷಣ ರೆಡಿ ಬನ್ನಿ ಶಾರ್ಟ್. ಅಂದರೆ ಅವರು ಸಾಮಾನ್ಯವಾಗಿ ಶಾರ್ಟ್ ರೆಡಿ ಅಂತ ಕರೆದ್ರೂ ಕೂಡ ಆ ಶಾರ್ಟು ತೊಗೊಳಕ್ಕೆ ರೆಡಿ ಅಂತ ಹೇಳಿದ ಮೇಲೆ ಒಂದು 20 ನಿಮಿಷ 30 ನಿಮಿಷಗಳ ಕಾಲಾವಕಾಶ ಹಿಡಿಯುತ್ತೆ. ಯಾಕಂದರೆ ನಮ್ಮನ್ನು ಅಲ್ಲಿಗೆ ಒಗ್ಗಿಸ್ತಾರೆ ಅವರು, ಅದು ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ ಅವರು. ಓಕೆ. ಅಂದರೆ ಹಿ ವಿಲ್ ಬಿ ಅಡ್ಜಸ್ಟಿಂಗ್ ದಿ ಆರ್ಟಿಸ್ಟ್ ಟು ದಿ ಅಟ್ಮಾಸ್ಫಿಯರ್. ಅದು ಮಾಡಿಸ್ತಾ ಇರ್ತಾರೆ. ಅದು ನಮಗೆ ಗೊತ್ತಾಗ್ತಾ ಇರಲ್ಲ ಆ್ಯಕ್ಚುಲಾಗಿ. ಇದೇನೋ ಲೇಟ್ ಆಗ್ತಾ ಇದೆ, ಏನೋ ಅನ್ನಿಸ್ತಾ ಇರುತ್ತೆ ನಮಗೆ, ಹಂಗೆ ಆಗ್ತಾ ಇರಲ್ಲ. ಬಟ್ ನೀವು ಪ್ರಿಪೇರ್ ನಾವು ಪ್ರಿಪೇರ್ ಆಗ್ತಾ ಇರ್ತೀವಿ. ಅಂದರೆ ಹಂಗೊಂದು ಒಗ್ಗಿಸಿ ಆಮೇಲೆ ಅದೇನೋ ಅಲ್ಲಿ ಬಂದು 1 ನಿಮಿಷ ಏನೋ ಹೇಳ್ಬಿಟ್ಟು ಹೋಗ್ತಾರೆ, ಅದೇನೋ ಇನ್ನೊಂದು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಹಿಂಗಾಗುತ್ತೆ, ಹಿಂಗೆ ನಗಬೇಕು, ಹಿಂಗಾಗುತ್ತೆ, ಇಷ್ಟೇ ಬೇಕು, ಇಲ್ಲಿಂದ ಇಲ್ಲಿ ನಡ್ಕೊಂಬರ್ತೀರಿ, ಹಿಂಗಾಗತ್ತೆ ಅಂತ. ಹಾಗೆ ಅವರು ಆ ಪ್ರಿಪೇರ್ ಮಾಡೋ ರೀತಿ ಇದೆಯಲ್ಲ, ಆ ಪ್ರಿಪೇರ್ ಮಾಡೋ ರೀತಿಯಲ್ಲಿ ಕಲಾವಿದನಿಗೆ ಶ್ರಮನೂ ಆಗಲ್ಲ, ಮತ್ತು ಅದೊಂಥರ ಬಲವಂತನೂ ಆಗಲ್ಲ, ಹೇರಿಕೆನೂ ಆಗಲ್ಲ. ಆದರೆ ನಿಧಾನಕ್ಕೆ ನಿಮ್ಮನ್ನು ಅದು ದಾಟಿಸ್ಬಿಟ್ಟಿರ್ತಾರೆ ಅವರು. ಸೊ ಹಂಗದಾಗಿದ್ದು ಅಂದರೆ ಆ ಕನ್ನಿಂಗ್ನೆಸ್ಸು ಅಷ್ಟೇ. ಆ ನಕ್ಕದಾಗ ನಿಮಗೊಂದು ಹಿಂಗೊಂದು ಅಂದರೆ ನಿಮಗೆ ಸಾಮಾನ್ಯವಾಗಿ ಒಂದು ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಅವನು ನಿಮಗೆ ಬೈತಾನೆ ಸರ್, ಒಂದು ಸರ್ತಿ ಅದಕ್ಕೊಂದು ರಿಯಾಕ್ಟ್ ಮಾಡಿಬಿಡಿ ಸರ್ ಅಂತ ಹೇಳಿದ್ರೆ ನಾವು ಸುಮ್ಮನೆ ಅವ್ನು ಬೈತಾ ಇದ್ರೆ ನೋಡ್ತಿರ್ತೀವಿ. ಅಂದರೆ ಕಲಾವಿದ ಅವನು ಬೈಯೋದ್ರಿಂದ ನಿಮ್ಮ ಒಳಗಡೆ ಏನೇನು ಆಗತ್ತೆ ಅನ್ನೋದನ್ನು ಅವರು ವಿವರಿಸಿದ್ರೆ ಮಾತ್ರ ನಮಗೆ ಅದು ಆಚೆ ಬರುತ್ತೆ. ಪರ್ಫೆಕ್ಟ್ ರಿಯಾಕ್ಷನ್ ಇಲ್ಲದೆ ಹೋದರೆ ನಮಗೇನಾಗುತ್ತೆ, ಆದರೆ ಏನು ಅಂತ ಗೊತ್ತಾಗಲ್ಲ ಅಲ್ವಾ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅದು ಯಾವುದೋ ಸೀಕ್ವೆನ್ಸ್ದಲ್ಲಿ ಅವನಿಗೆ ಹೊಡೆದ್ಬಿಟ್ಟು ಒಳಗಡೆ ಬರ್ತೀನಿ ಅಂದರೆ ಅದೆಲ್ಲೋ ಇಂಟರ್ವಲ್ ಪಾಯಿಂಟ್ ಅಂತ ತಳ್ತೀರ ಆಚೆ. ಮೊದಲ ಭಾಗದ ಇಂಟರ್ವಲ್ ಪಾಯಿಂಟ್ ಅಂತ ನಡ್ಕೊಂಡು ವಾಪಸ್ ಬರ್ತಾ. ಆ್ಯಕ್ಚುಲಾಗಿ ವಿ ಡಿಡ್ ಅರೌಂಡ್ 3 to 4 takes or 5 takes ಅಂತ ಅನ್ಸುತ್ತೆ. ನಡ್ಕೊಂಡು ಬರ್ತಾ ಅದೇನೋ ಒಂಥರ ಮುಖ ಮಾಡಿದೆ ನಾನು ಯಾವುದೋ ಒಂದು ಶಾರ್ಟ್ನಲ್ಲಿ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅಂದರೆ ಒಂದೊಂದು ಸರ್ತಿ ನಡ್ಕೊಂಬರೋವಾಗ ಒಂದೊಂದು ಥರ ಮಾಡ್ತಾಯಿದ್ದೆ ನಾನು. ಅವರು ಅದೇನೋ ಒಂದು 3 ಟೇಕಲ್ಲಿ ಒಂದು ಕರೆದು ತೋರಿಸಿ ನೋಡಿ, ಈ ಥರ ಬೇಕು ಈ ಟೇಕಲ್ಲಿ ನನಗೆ ಅಂತ. ಅಂದರೆ ನೀವೇನು ನೀವು ಇಂಪ್ರೂವೈಸ್ ಮಾಡ್ತಿದ್ರಾ ಇಲ್ಲ ಅಂದರೆ ನನಗೆ ಹಿಂಗೆ ಅಂದರೆ ಇಂಪ್ರೂವೈಸ್ ಅಂದರೆ ಈಗ ಅಲ್ಲಿ ಹೊಡೆದಾದ ನಂತರದಲ್ಲಿ ನೀವು ತಿರ್ಕೊಂಡು ಹಿಂಗೆ ನಿಮ್ಮಲ್ಲಿ ಈ ಥರ ಆಗಿರುತ್ತೆ. ಅಂದರೆ ಒಂದು ಫೇಲ್ಯೂರ್ ಆಗಿದೆ ನಿಮಗೆ, ನೀವು ಅಂದ್ಕೊಂಡಿದ್ದು ಅಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಆಗಿಲ್ಲ. ಸೊ ದೆರ್ ಇಸ್ ಎ ಫೇಲ್ಯೂರ್ ಇನ್ ಯು. ಅಂದರೆ ಯು ಹ್ಯಾವ್ ಫೇಲ್ಡ್ ಇನ್ ಯುವರ್ ಅಟೆಂಪ್ಟ್, ಯು ಹ್ಯಾವ್ ಫೇಲ್ಡ್ ಇನ್ ಯುವರ್ ಕ್ಯಾಲ್ಕುಲೇಷನ್. ಅದು ನಿಮ್ಮ ಬಗ್ಗೆ ನಿಮ್ಗೊಂದು ಫ್ರಸ್ಟ್ರೇಷನ್ ಆಗಿರುತ್ತೆ. ಅದ್ರ ಮೇಲೆ ಈ ನನ್ನ ಮಗನ ನಂಬಿಟ್ನಲ್ಲ ಅನ್ನೋ ಒಂದು ಕೋಪ ಇದೆ, ಅದರಲ್ಲಿ ನೀವು ನಡ್ಕೊಂಡು ಬರಬೇಕು ಅಂತ ಹೇಳಿದರು. ಅದರಲ್ಲಿ ಒಂದು 2-3 ಸರ್ತಿ ಮಾಡೋ ವೇಳೆಗೆ ನಾನು ಮೊದಲನೇ ಸರ್ತಿ ಮಾಡೋ ಹಂಗೆ 2ನೇ ಸರ್ತಿ ಮಾಡಿರಲಿಲ್ಲ. ಅಂದರೆ ಅದು ಇನ್ನೊಂದು ಏನಾಗತ್ತೆ ಅಂದರೆ ಸಾಮಾನ್ಯವಾಗಿ ಅಂದರೆ ವಿ ಡೋಂಟ್ ಅಂದರೆ ಅದು ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಈಗ ಹೀಗೆ ಅಂತ ಅಂದರೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಆ್ಯಸ್ ಎನ್ ಆರ್ಟಿಸ್ಟ್ ನಾ ಹೇಳ್ತಾರದು, ಇಫ್ ವಿ ಸ್ಟಾರ್ಟ್ ರಿಜಿಸ್ಟರಿಂಗ್ ಅವರ್ ಆ್ಯಕ್ಟ್ಸ್ ಡಸಂಟ್ ಗೋ ಬಿಯಾಂಡ್ ದಟ್. ನಾವು ಈಗ ನಾನು ಹಿಂದಿನ ಶಾರ್ಟ್ನಲ್ಲಿ ಹಿಂಗೆ ನಡ್ಕೊಂಡು ಬಂದಿದ್ದೆ ಅನ್ನೋದನ್ನು ನನ್ನ ತಲೆ ಒಳಗಡೆ ನಾನು ರಿಜಿಸ್ಟರ್ ಮಾಡ್ಕೊಂಡು ಬಿಟ್ಟರೆ ನೆಕ್ಸ್ಟ್ ಬರಲ್ಲ. ನೆಕ್ಸ್ಟ್ ನಾನು ಹಾಗೆ ನಡ್ಕೊಂಬರ್ತೀನಿ, ಹೊಸದಿರೋ ಸಿಗಲ್ಲ ನನಗೆ. ಅದಕ್ಕೆ ನನ್ನ ಅಂದರೆ ಆದಷ್ಟು ಮರೆಯೋದಕ್ಕೆ ಪ್ರಯತ್ನ. ಅಂದರೆ ಮರೆಯೋದು ಅಂದರೆ ಐ ಡೋಂಟ್ ರಿಜಿಸ್ಟರ್ ಥಿಂಗ್ಸ್. ಐ ವಿಲ್ ಟ್ರೈ ಟು ಮುಗಿಸ್ಬಿಡೋದು, ಅದನ್ನು ರಿಜಿಸ್ಟರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆ ರಿಜಿಸ್ಟರ್ ಮಾಡ್ಕೋಬಾರ್ದು ಅನ್ನೋವಾಗ ನಾನು ಸುಮ್ಮನೆ ಮಾಡಿರ್ತೀನಿ. ಅಂದರೆ ಆ ಪಾತ್ರದಲ್ಲಿ ಏನದು ಅವ್ರು ಹೇಳಿದ್ರ ಮೇಲೆ ನನಗೊಂದು ಥಾಟ್ ಬಂದಿರುತ್ತೆ,
ಅವ್ರು ಇವಾಗ ಹಿಂಗೆ ನಡ್ಕೊಂಬರ್ಬೇಕು, ಇದು ನಿಮ್ಮ ತಲೆ ಒಳಗಡೆ ಆಗ್ತಿದೆ, ನಾವು ಒಂದು ಥಾಟ್ ಬಂದಿರ್ತದೆ, ಆ ಥಾಟಲ್ಲಿ ನಡ್ಕೊಂಬಂದಿರ್ತೀನಿ ಅಷ್ಟೇ ನಾನು. ಅವ್ರು ಇನ್ನೊಂದು ಸರ್ತಿ ಹೇಳಿದಾಗ ಆವಾಗ ಹೇಳಿದ ಅವ್ರು ಹೇಳಿದ ಧಾಟಿ ಮತ್ತೆ ಬದಲಾಗಿರುತ್ತೆ. ಕರೆಕ್ಟ್. ಅಂದರೆ ಪ್ರತಿ ಸಾರ್ತಿ ಹೇಳೋವಾಗ ದೇರ್ ಈಸ್ ಒಂದೊಂದು ಸಣ್ಣ ಸಣ್ಣ ಡೈಮೆನ್ಷನ್ಸು ಮತ್ತು ಒಂದು ಸರ್ತಿ ಚೇಂಜ್ ಆಗ್ತಾ ಇರುತ್ತೆ. ಅವ್ರು ಪ್ರತಿ ಸರ್ತಿ ಹೇಳೋವಾಗಲೂ ಪ್ರತಿ ಸರ್ತಿ ಗ್ರಹಿಸಿದಾಗಲೂ ಅದು ಪ್ರತಿ ಸರ್ತಿ ಬೇರೆ ಬೇರೆ ಆಗ್ತಾ ಇರುತ್ತೆ. ಹಂಗಾಗಿರೋದು ಅದು. ಓಕೆ. ಆ್ಯಂಡ್ ಆ ಟೈಮಲ್ಲಿ ಒಂದು ರಿಯಾಕ್ಷನ್ ಅವರು ಕಂಡು ಹಿಡ್ಕೊಂಡು ಅಂದರೆ ಅವ್ರಿಗೆ ಇವನು ಹೆಂಗೆ ನಕ್ಕಿದ್ರೆ ಚೆನ್ನಾಗಿ ಕಾಣುತ್ತೆ, ಇವನು ಎಷ್ಟು ನಗಿಸಿದ್ರೆ ಚೆನ್ನಾಗಿ ಕಾಣುತ್ತೆ, ಇವನು ಎಲ್ಲಿ ನೋಡ್ತಿರೋವಾಗ ಈ ಭಾವ ವ್ಯಕ್ತಪಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಹಿ ವಾಸ್ ವೆರಿ, ಅಂದರೆ ತುಂಬ ಮೆಟಿಕ್ಯುಲಸ್ ಆಗಿ ಯೋಚನೆ ಮಾಡಿಸಿದ್ರು ಅವರು. ಅಂದರೆ ತುಂಬ ಅವರು ಅದರ ಹಿಂದೆ, ಆ ಪಾತ್ರ ಪೋಷಣೆಯ ಹಿಂದೆ ಅವರ ಶ್ರಮ ಮತ್ತು ಅವರ ಒಟ್ಟಾರೆಯಾಗಿ ಅವರಿಗಿದ್ದಂಥ ಒಂದು ಖಚಿತತೆ, ಇಟ್ ಈಸ್ ವೆರಿ ಕ್ಲಿಯರ್. ಅಂದರೆ ಇದು ಅಷ್ಟೇ, ಏನಂದರೆ ಅಲ್ಲ ಇದರಲ್ಲಿ ಏನು ಅವನ್ನ ಜೈಲಿನಲ್ಲಿ ಬೇರೆ ನಮ್ಮ ಬ್ಯಾರಕ್ಕಿಂದ ಇನ್ನೊಂದು ಬ್ಯಾರಕ್ಕೆ ಕರ್ಕೊಂಡು ಹೋಗುವಾಗ ಅಲ್ಲೊಂದು ಸರ್ತಿ ಒಂದು ಹಾಡು ಹೇಳ್ಬಿಟ್ಟು ನಾನು ಒಂದು ಸರ್ತಿ ಏನೋ ಇಲ್ಲ ಕಿಂಡಲ್ ಮಾಡ್ತೀನಲ್ಲ, ಅದೂ ಅಷ್ಟೇ. ಅಂದರೆ ಅವರು ನಾನಲ್ಲಿ ನಿಂತಂಥ ರೀತಿ, ಅದ್ರ ಮೇಲೆ ಕಾಲಿಟ್ಕೊಂಡು ನಿಂತಿರ್ತೀನಿ, ಆ ಕಂಬಿ ಹಿಡ್ಕೊಂಡು, ಅದರಲ್ಲಿ ನಿಮ್ಮ ಅರ್ಧನೇ ಸಾಕು, ನಿಮ್ಮ ಮುಖ ಅರ್ಧನೇ ಕಂಡ್ರೂ ಸಾಕು, ಅಷ್ಟೇ ಸಾಕು, ಅಷ್ಟರಲ್ಲೇ ಎಕ್ಸ್ಪ್ರೆಸ್ ಮಾಡಿ, ಅಷ್ಟರಲ್ಲೇ ಮಾಡಿ. ಅಂದರೆ ಆ ಥರದ್ದೇನೇನೋ ಅವರು ಅಲ್ಲಿ ಆನ್ ಸ್ಪಾಟ್ ಕಂಡು ಹಿಡ್ಕೊತಾರೆ. ಹೇಮಂತ್ ಅವ್ರು ನಿಮ್ಮನ್ನ ಲಿಟ್ರಲಿ ಶೂಟಿಂಗ್ಸ್ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದಾರೆ ಅನ್ಕೊತೀನಿ. ಅವರೇ ಆ್ಯಕ್ಚುಲಾಗಿ. ಅಂದರೆ ನನಗೆ ಒಂದು ಇತ್ತೀಚೆಗೆ ಅನಿಸಿರೋದೇನೆಂದರೆ, ಈ ಕೋಟಿ ಅಂತ ಒಂದು ಸಿನಿಮಾ ಮಾಡಿ ಮುಗಿಸಿದ್ದೀನಿ. ಆ ಪಾತ್ರ ಮಾಡೋವಾಗಲೂ ಅಷ್ಟೇ, ಅಂದರೆ ಮಾಡೋವಾಗ ಪರಮೇಶ್ವರ್ ಗುಂಡ್ಕಲ್ ಸ್ಟಾರ್ಟೆಡ್ ಎಂಜಾಯಿಂಗ್ ದಿನು ಸಾವ್ಕಾರ್. ಅವರು ನಾನು ಮಾಡ್ತಾ ಅವರು ಅದನ್ನು ಹೆಚ್ಚು ಇಷ್ಟಪಡೋಕ್ಕೆ ಶುರು ಮಾಡೋದು, ಆ ಪಾತ್ರನ ಹೆಚ್ಚೆಚ್ಚು ಇಷ್ಟಪಡೋಕ್ಕೆ ಶುರು ಮಾಡೋದು. ಹಾಗೆ ಬಹುಶಃ ಹೇಮಂತ್ ಅವ್ರಿಗೂ ಹಾಗೆ ಆಗಿದೆ. ಅಂದರೆ ಅವರು ಆ ಪಾತ್ರನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕೋಟಿ ಪೋಸ್ಟರ್ ನೋಡಿದಾಗ ಸಿಕ್ಕಾಪಟ್ಟೆ ವೈಬ್ರೆಂಟಾಗಿ ಕಾಣ್ತಿದೆ ನಮಗೆ. ಆಮೇಲೆ ನಿಮ್ಗೆ ಗಡ್ಡ ಏನೋ ಒಂಥರ ವಿಲನಿಶ್, ಪೀಕ್ ಲೆವೆಲ್ ವಿಲನಿಶ್ ಅನ್ನೋದಿದೆ. ರೀಸೆಂಟ್ ಟೈಮಲ್ಲಿ ಆ ಥರ ನೋಡಿಲ್ಲ, ತುಂಬ ಕಮ್ಮಿ ಆಗ್ತಿದೆ ಆ ಥರ ಒಂದು ವಿಲನಿಶ್ ನೋಡೋದು. ಅಂದರೆ ಒಳಗಡೆನೇ ಒಂದು ಮಸಲತ್ ಮಾಡಿಕೊಂಡು ಏನೋ ಒಂದು ಮಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಸರ್ ನಿಮ್ಮದು. ಅದೇ, ಅಂದರೆ ಒಂದು ಇದೇ ನನಗೆ ಇತ್ತೀಚಿನ ದಿನಗಳಲ್ಲಿ ಅನಿಸಿರೋದು, ಈ ನಿರ್ದೇಶಕರು ನಿಮಗೆ ಪೂರ್ತಿಯಾಗಿ ಅದನ್ನು ವಿವರಿಸ್ತಾರೆ. ದೇ ಸ್ಟಾರ್ಟ್ ಟೆಲ್ಲಿಂಗ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್. ಆ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳ್ತಾ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಕಲ್ಪನೆ ಹುಟ್ಟಕ್ಕೆ ಶುರು ಆಗುತ್ತೆ. ಓ ಹಿಂಗಾಗಿರುತ್ತೆ. ಆ ಸೀನ್ಗಳನ್ನ ನಾವು ಶೂಟ್ ಮಾಡಿರಲ್ಲ, ಇನ್ನೂ ಶೂಟ್ ಮಾಡಿರಲ್ಲ. ನಾವು ಯಾವಾಗಲೂ 67ನೇ ಸೀನ್ ಮಾಡ್ತಾ ಇರ್ತೀವಿ, ಅದು 30ನೇ ಸೀನಲ್ಲಾಗಿರುತ್ತೆ. ಸೊ ಆ 30ನೇ ಸೀನ್ನ ಅಷ್ಟು ವಿವರಗಳನ್ನ ಹೇಳಿರ್ತಾರೆ ಅವರು. ಸೊ ನಮ್ಮ ತಲೆ ಒಳಗಡೆ ಅದೆಲ್ಲವೂ, ಅಂದರೆ ಸೈಕಲಾಜಿಕಲಿ ವಿತೌಟ್ ಅವರ್ ನಾಲೆಡ್ಜ್ ಫೀಡ್ ಆಗ್ತಾ ಇರುತ್ತೆ. ಆ ಫೀಡ್ಗೆ ನಮ್ಮ ತಲೆ ಕೆಲಸ ಮಾಡ್ತಾ ಇರುತ್ತೆ. ಆ ತಲೆ ಕೆಲಸ ಮಾಡ್ತಾ ಅದು ತಾನಾಗಿ ಒಂದು ಪ್ರಕ್ರಿಯೆಯಾಗಿ ಹೊರಗಡೆ ಬರುತ್ತೆ. ಅದು ಅಂದರೆ ಫಾರ್ ಮೀ, ಅಂದರೆ ಗೊತ್ತಿಲ್ಲ ನನಗೆ, ಅಂದರೆ ಈಗ ಹಿಂಗೆ ಕೂತ್ಕೋಬೇಕು, ಹಿಂಗೆ ನಿಂತ್ಕೋಬೇಕು, ಆ ಪಾತ್ರಕ್ಕೆ ಓಕೆ. ಬಟ್ ವೆನ್ ಯು ಡಿಫೈನ್ ಥಿಂಗ್ಸ್ ಇದೆಯಲ್ಲ, ಆ ಡಿಫೈನ್ ಥಿಂಗ್ಸಲ್ಲಿ ಏನಾಗ್ತಾ ಇರುತ್ತೆ, ನಾವೊಂದು ಚೌಕಟ್ಟಿನೊಳಗಡೆ ಸಿಕ್ಕಾಕೋತಾ ಇರ್ತೀವಿ. ಅಂದರೆ ಒಬ್ಬ ನಟನಾಗಿ, ಒಬ್ಬ ಇದಾಗಿ ಒಂದು ಚೌಕಟ್ಟಿನೊಳಗಡೆ ಸಿಕ್ಕಾಕೋತಾ ಇರ್ತೀವಿ. ಹಿಂಗೆ ಕೂತ್ಕೊಂಡು ಹಿಂಗೆ ನೋಡಬೇಕು, ಹಂಗೆ ತಿರುಗಬೇಕು, ಹಂಗೆ. ಅಂದರೆ ಇವಾಗ ನೀವು ಅವ್ರನ್ನ ನೋಡಬೇಕು ಅಂತ ಅನ್ಸುತ್ತೆ, ನಾವಿಲ್ಲಿ ಕೂತಿರ್ತೀವಿ, ಹಿಂಗೇನೋ ಮಾತಾಡ್ತಿದ್ವಿ, ಅವ್ರು ಯಾರೋ ಬಂದು ನಾವು ಸುಮ್ಮನೆ ಹಿಂಗೆ ನೋಡ್ತೀವಿ. ಈಗ ಅದರಲ್ಲಿ ಕೆಲವು ಸರ್ತಿ ನಟನೆಯಲ್ಲಿ ಹೆಂಗಾಗುತ್ತೆ, ಭಾವನೆಗಳು ತುಂಬ್ಕೊಂಡು ಹೋಗ್ತಾವೆ ಅವ್ನು ನೋಡಿದಲ್ಲ. ಅಂದರೆ ಇಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಹಿಂಗೆ ಕೂತಿರ್ತೀವಿ, ಇಲ್ಲಿ ಯಾರೋ ಬಂದರು ಹಂಗೆ ನೋಡೋಂಗೆ ಆಗೋಗ್ಬಿಡುತ್ತೆ. ದಟ್ ಬಿಕಮ್ಸ್, ಅಂದರೆ ಅದು ಗೊತ್ತಾಗ್ತಿಲ್ಲ ಇನ್ವಾಲ್ವ್ಮೆಂಟ್. ಅಂದರೆ ಅದು ಒಂದು ಎಷ್ಟೋ ವಿಷಯಗಳು ಮನೋಜ್ ಅವರೇ, ಅಂದರೆ ಇಟ್ ಹ್ಯಾಸ್ ಟು ಹ್ಯಾಪನ್. ನಾವು ಮಾಡೋಕ್ಕಾಗಲ್ಲ. ಅಂದರೆ ಅದು ಇಟ್ಸ್ ಎ ಡಿಫಿಕಲ್ಟ್ ಪ್ರೋಸೆಸ್. ಅಂದರೆ ಅದು ಗೊತ್ತಿಲ್ಲ, ತಲೆ ಒಳಗಡೆ ಫೀಡಿಂಗ್ ಹಂಗೆ ಆದರೆ ಹಂಗೆ ಆಗುತ್ತೆ. ಐ ಡೋಂಟ್ ನೋ. ಅಂದರೆ ಅದ್ರಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಸರ್ ವರ್ಕಲ್ಲಿ ನಿಮಗೆ. ಅದು ಅಂದರೆ ಆ ಭಾವದಲ್ಲಿ, ಅಂದರೆ ಅಲ್ಲೇ ಇರ್ತೀವಿ, ಅಲ್ಲೇ ಮಾಡ್ತಾ ಇರ್ತೀವಿ. ಆಮೇಲೆ ಒಂದು ಸಣ್ಣ ಮಟ್ಟದ ಏನಾಗುತ್ತೆ ಅಂದರೆ ಸರ್, ಆಸ್ ಆನ್ ಆರ್ಟಿಸ್ಟ್ ಸ್ವಲ್ಪ ಕೇಳ್ಪಟ್ಟಿರ್ಬೋದು, ಅವನು ಸ್ವಲ್ಪ ತಿಕ್ಕಲ್ ಥರ ಆಡ್ತಾನೆ, ಅಂದರೆ ಯಾರ್ಯಾರ ಬಗ್ಗೆನೂ ಕೇಳಿರ್ಬೋದು, ಓದಿರ್ಬೋದು, ಅವನು ಸ್ವಲ್ಪ ಸೈಕ್ ಥರ ಆಡ್ತಾನೆ, ಲೂಸ್ ಥರ ಆಡ್ತಾನೆ, ಅವನು ಇದಕ್ಕಿದ್ದಂಗೆ ಕೂಗಾಡ್ಬಿಡ್ತಾನೆ. ಇದು ಅದು ಇಟ್ ಈಸ್ ನಾಟ್ ದೇರ್ ಆ್ಯಕ್ಚುಯಲ್ ಕ್ಯಾರೆಕ್ಟರ್. ಎಷ್ಟೋ ಜನ ನಟರು ಅವರು ಆ ಪಾತ್ರದಲ್ಲಿ ಅದನ್ನು ಮಾಡ್ತಾ ಅವ್ರು ಅದರಲ್ಲೇನೋ ಒಳಗಡೆ ಸೈಕಲಾಜಿಕಲಿ ವರ್ಕ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ನೀವು ಸಪ್ತಸಾಗರದಲ್ಲಿ ತೊಗೋಬೋದು ಅಥವಾ ಕೋಟಿಲಿ ತೊಗೋಬೋದು. ಎಷ್ಟೋ ಸರ್ತಿ ನಾನು ಮೋಸ್ಟ್ ಆಫ್ ದಿ ಟೈಮ್ಸು ಆ ಪಾತ್ರದಲ್ಲಿ ಇರ್ತೀನಿ ಬಿಡ್ತೀನಿ, ನನ್ನ ಪಾಡಿಗೆ ನಾನು ಎಲೆ ಅಡಿಕೆ ಹಾಕ್ಕೊಂಡು ಕೂತಿರ್ತಾ ಇದ್ದೆ. ಅಂದರೆ ರೆಗ್ಯುಲರ್ ಪಾನ್ ಕೊಡು ಅಂದರೆ ಅವರು ಪಾನು ಬೆಳಗ್ಗೆಯಿಂದ ಒಂದು 50 ತರಿಸಿಟ್ಟಿರೋರು, 2 ಶೂಟಿಂಗ್ನಲ್ಲಿ ಪಾನ್ ತರಿಸಿಟ್ಟಿರೋರು. ನನಗೆ ಗೊತ್ತಿಲ್ಲದೆ ನಾನು ಏನೋ ಸುಮ್ಮನೆ ಪಾನ್ ಹಾಕ್ತಾ ಇರ್ತೀನಿ. ಅದು ಅಭ್ಯಾಸ. ಅಂದರೆ ಅದು ಅಲ್ಲಿ ಅಂತಾರಲ್ಲ, ಅದು ಹಂಗೆ ಅದು ಪಾಡ್ಗದ್ದು ಬರ್ತಾ ಇರೋದು. ಅಂದರೆ ಅಲ್ಲೂ ಕೂಡ
ಆ ಪಾನ್ ತೊಗೊಂಡು ಹಾಕ್ಕೊಳ್ಳೋದು ಅಥವಾ ಅದನ್ನು ಜಗಿಯೋದು ಅಥವಾ ಅದು ತಾನಾಗಿ ತಾನೇ ಹಾಗೆ ಹೊರಟೋಗೋದು. ಬಟ್ ನಿಮಗೆ ಸಿನಿಮಾ ಮುಗಿದ ಮೇಲೂ ಎಷ್ಟು ದಿನ ಕಾಡ್ತು ಅಂತ ಇದು ಈ ಥರ? ಇಲ್ಲ, ಆ್ಯಕ್ಚುಲಾಗಿ ಅಂದರೆ ಈ ಸಪ್ತಸಾಗರ ಆದಮೇಲೆ ನನಗೆ ಏನಾಗಿತ್ತು, ಅದು ಸಪ್ತಸಾಗರ ವಾಸ್ ಬಿಟ್ಸ್ ಆ್ಯಂಡ್ ಪೀಸಸ್. ಅಂದರೆ ಬಿಟ್ಸ್ ಆ್ಯಂಡ್ ಪೀಸಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ತಿಂಗಳು ಒಂದು 2 ದಿವಸ ಶೂಟಿಂಗ್ ಮಾಡ್ತಾಯಿದ್ವಿ, ಮತ್ತು ಒಂದು 15 ದಿವಸ 20 ದಿವಸ ಶೂಟಿಂಗ್ ಇರ್ತಾಯಿಲ್ಲ, ಮತ್ತು ಸ್ವಲ್ಪ ಮುಂದಿನ ತಿಂಗಳು ಮಾಡ್ತಾ ಇದ್ವಿ. ಅದು ನನಗೆ ಆ್ಯಕ್ಚುಲಾಗಿ ಅದರ ಎಫೆಕ್ಟು ಸಿನಿಮಾ ಮುಗಿದು ಜನ ಮಾತಾಡೋಕ್ಕೆ ಶುರು ಆದಮೇಲೆ ಗೊತ್ತಾಗಿತ್ತು. ಓಕೆ, ಅಲ್ಲಿವರೆಗೂ ನನಗೆ ಅದ್ರ ಎಫೆಕ್ಟೇ ಗೊತ್ತಾಗಿರಲಿಲ್ಲ. ಓ ಇದು ಹಿಂಗಾಗಿದೆಯಾ ಅಂತ ನನಗೆ ಅನಿಸೆ, ಅಂದರೆ ಅದು ಗೊತ್ತೇ ಆಗಿರಲಿಲ್ಲ. ಅಂದರೆ ಹಂಗೆ ಆಗೋಗ್ಬಿಟ್ಟಿತ್ತು ಅದು. ಇಟ್ ಹ್ಯಾಡ್ ಹ್ಯಾಪನ್ಡ್ ಲೈಕ್ ದಟ್. ನನಗೇನು ಅದು ಒಂಥರ ಇದೇನೋ ಒಂದು ಮುಗಿಸಿ ಬಂದಿದ್ದೀನಿ ಅಂಥರದ್ದು ಯಾವುದೇ ಫೀಲಿಂಗ್ ಇರಲಿಲ್ಲ. ಅದು ಮುಗಿಸ್ತಾ ಇದ್ದೆ, ಹೋಗ್ತಾ ಇದ್ದೆ, ಮುಗೀತಾ ಫಿಲಮ್, ನಿಮ್ಮ ಪಾತ್ರ ಮುಗೀತು, ಹೌದಾ ಮುಗೀತಾ, ಓಕೆ ಸರಿ, ಅದು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಅದನ್ನು ಅವರು ಜನ ನೋಡಿದ ರೀತಿ ಮತ್ತು ಅದ್ರ ಬಗ್ಗೆ ಮಾತಾಡಿದ ರೀತಿ ಮತ್ತು ಅದು ಅವರು ಅದನ್ನು ಆತ್ಮೀಯವಾಗಿ ತೊಗೊಂಡಂಥ ರೀತಿ ಆದಮೇಲೆ, ಓ ಇದು ಹಿಂಗಾಗಿದೆಯಾ, ಓಕೆ ಓಕೆ ನನಗೆ ಗೊತ್ತಾಗಿರಲಿಲ್ಲ. ಬಟ್ ವಿತ್ ಕೋಟಿ ನನಗೇನಾಗಿತ್ತು ಅಂದರೆ ಲಾಸ್ಟ್ ಶೆಡ್ಯೂಲ್ ಅದು ನನ್ನ ಒಟ್ಟಾರೆಯಾಗಿ ಅದಕ್ಕೊಂದು 30 ದಿವಸನೋ 28ರಿಂದ 30 ದಿವಸ ಕೆಲಸ ಮಾಡಿದ್ದೀನಿ. ಅದು ನನಗೆ ಸ್ಪ್ಲಿಟ್ ಶೆಡ್ಯೂಲ್ಸ್ ಇರಲಿಲ್ಲ. ಅಂದರೆ ಸ್ಪ್ಲಿಟ್ ಎರಡೇ ಸ್ಪ್ಲಿಟ್ ಇದ್ದಿದ್ದು. ಓಕೆ, ಫಸ್ಟ್ ಶೆಡ್ಯೂಲ್ ಒಂದು 3 ಶೆಡ್ಯೂಲ್ ಇತ್ತು. ಫಸ್ಟ್ ಶೆಡ್ಯೂಲ್ ಒಂದು 3 ದಿವಸನೋ 4 ದಿವಸನೋ ಮಾಡಿದೆ. ಸೆಕೆಂಡ್ ಶೆಡ್ಯೂಲ್ ವಾಸ್ ಎ ಬಿಟ್ ಲೆಂತಿ ಶೆಡ್ಯೂಲ್, 7 ದಿವಸ. ಥರ್ಡ್ ಶೆಡ್ಯೂಲ್ ವಾಸ್ ಅನ್ ಹೆಕ್ಟಿಕ್ ಶೆಡ್ಯೂಲ್ ಅರೌಂಡ್ 15 to 20 ಡೇಸ್. ಒಂದೇ ಸ್ಟ್ರೆಚ್ ಇತ್ತು. 15ರಿಂದ 20 ದಿವಸಗಳಲ್ಲಿ ಕ್ಲೈಮ್ಯಾಕ್ಸು, ರಾತ್ರಿ ಶೂಟಿಂಗು, ಹಗಲು ಶೂಟಿಂಗು, ಇದು ಆಗಿ ಕ್ಲೈಮ್ಯಾಕ್ಸ್ ದೃಶ್ಯ ಮುಗಿಸಿ ನಾನು ಬರೋ ವೇಳೆಗೆ ನನ್ನ ತಲೆಯ ಒಳಗಡೆ ಅಲ್ಲಿ ಆ್ಯಕ್ಚುಲಾಗಿ ಕಂಟಿನ್ಯೂಸ್ ಆಗಿ ಅದೇ ಒಂಥರ ಕುರಿತಾ ಇರೋಕ್ಕೆ ಶುರು ಆಗೋದು. ಅಂದರೆ ಅದಿನ್ನೂ ಸಾಕಾರ್ದು ಅವನ ನಡವಳಿಕೆ, ಅವನ ಚರ್ಯ, ಅವನ ಮಾತುಗಳು, ಅವನು ಆಡ್ತಾ ಇದ್ದಿದ್ದು ಅದೇ ಒಂಥರ ತಲೆಯಲ್ಲಿ ಗುಂಗಾಗೋಗ್ಬಿಟ್ಟಿತ್ತು. ಆಮೇಲೆ ಅದರಿಂದ ಒಂದು ವಾರ 10 ದಿವಸ ಆಗಿ ಮಾಮೂಲಾಗಿ ಆಗೋ ವೇಳೆಗೆ, ಯಾಕೆಂದರೆ ಅದಕ್ಕೆ ಒಂದು 2-3 ಬದಲಾವಣೆಗಳಿದೆ. ಅಂದರೆ ಆ ಪಾತ್ರಕ್ಕೆ ಶೇಡ್ಸ್ ವೈಸು ಮತ್ತು ಗೆಟಪ್ ವೈಸು ಎಲ್ಲ ಕೋಟಿಲಿ. ಸೊ ಆಮೇಲೆ ನಿರಂತರವಾಗಿ ಅದಕ್ಕೆ ಫೀಡ್ ಮಾಡ್ತಾನೇ ಇರೋರವರು, ಹಿಂಗಾಗಬೇಕು. ಸೊ ಅದು ಒಂಥರ ತಲೆ ಒಳಗಡೆ ಗುಂಗು ಕೂತ್ಬಿಟ್ಟಿತ್ತು. ಅಂದರೆ ಈಗ ನೀವು ಕ್ಯಾರೆಕ್ಟರ್ ಮುಗಿಸಿದ್ರಾ? ಈಗ ಕೋಟಿಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದರೆ, ಬಟ್ ಆ 10 ದಿನ ನಿಮಗೆ ಟೈಮ್ ತೊಗೊಂತು ಮತ್ತೆ ನಾರ್ಮಲ್ ಆಗೋದು. ಆ 10 ದಿನದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಾಗೋದಿರುತ್ತಲ್ಲ ವಿಷಯಗಳು, ನನ್ನ ಡೈಲಿ ಹ್ಯಾಬಿಟ್ಸ್ ಅಲ್ಲ ಇದು, ನನ್ನನ್ನು ಬೇರೆ ಮಾಡೋದು. ಅದು ಹಂಗಾಗತ್ತೆ. ಅಂದರೆ ಆ್ಯಕ್ಚುಲಾಗಿ ಏನಾಗ್ತಿತ್ತು ಅಂದರೆ ಆ ಕೊನೆಯ ವೇಳೆಗೆ ನಾನು ಆ್ಯಕ್ಚುಲಾಗಿ ಗಡ್ಡೆ ಎಲ್ಲ ತೆಗೆದಿರ್ತೀನಿ. ಅಂದರೆ ಅದರಲ್ಲಿ ಒಂದೇನೋ ಒಂದು ಹಿಂಗೆ ಅಂದ್ಕೊಳ್ಳೋದಿರ್ತದೆ, ಅದು ಹಂಗೆ ಅಭ್ಯಾಸ ಆಗ್ತದೆ. ಆ ಥರದ್ದು ಸುಮಾರಷ್ಟು ವಿಷಯ. ಅಂದರೆ ಅದರಲ್ಲಿ ಸ್ವಲ್ಪ ಸಿಗರೇಟ್ ಸೇರ್ತಾ ಇರ್ತೀನಿ, ಹಿಂಗೆ ಇಟ್ಕೊಂಡೇ ಮಾತಾಡ್ತಾ ಇರ್ತೀನಿ. ಸೊ ಆ ಥರದ್ದು ಅಲ್ಲೂ ಕೂಡ ಅಂದರೆ ಮನೆಗಳಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡೋ ಥರದ್ದು ಹಂಗೆ ಆಗ್ತಿತ್ತು. ಬಟ್ ಅದು ತುಂಬ ಅಂದರೆ ಇಟ್ ವಾಸ್ ಹೆವಿಲಿ ಲೋಡೆಡ್ ಇನ್ ಟು ಮೈ ಹೆಡ್. ಅದರಿಂದ ಆಚೆ ಬಂದರೆ. ಆ್ಯಂಡ್ ಸರ್, ನಿಮ್ಮ ಪ್ರೀಮಿಯರ್ ಪದ್ಮಿನಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರೆ, ಅದಾದಮೇಲೆ ಮತ್ತೆ ನೀವು ಸ್ಟ್ರೈಟ್ ಆ್ಯಕ್ಟ್ ಮಾಡಿದ್ದು ಸಪ್ತಸಾಗರ ಆಚೆನೇ? ಹೌದೌದು. ನಾನು ಮಧ್ಯದಲ್ಲಿ ಯಾವ ಸಿನಿಮಾಲೂ ಆ್ಯಕ್ಟ್ ಮಾಡಲಿಲ್ಲ. 4.5 ವರ್ಷ ಅಥವಾ 5 ವರ್ಷ ನಾನು ಯಾವ ಫಿಲಮಲ್ಲೂ ಆ್ಯಕ್ಟ್ ಮಾಡಲಿಲ್ಲ. ಪ್ರೀಮಿಯರ್ ಪದ್ಮಿನಿ ಆದಮೇಲೆ ನಾನು ಆ್ಯಕ್ಚುಲಾಗಿ ಪ್ರೀಮಿಯರ್ ಪದ್ಮಿನಿ 2 ಚಿತ್ರಕಥೆ ಬರೀಬೇಕಾಗಿತ್ತು. ಅದನ್ನು ಬರೆದು ಮುಗಿಸಿದೆ. ಅದ್ರ ಮಧ್ಯದಲ್ಲಿ ಇನ್ನೊಂದು ಸಿನಿಮಾದ ಕತೆ ಬರೀಬೇಕಾಗಿತ್ತು. ಅಂದರೆ ಅದನ್ನು ಬರೆದು ಮುಗಿಸಿದ್ದೀನಿ. ಈಗ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದೀನಿ, ಅದರದ್ದು ಬರೆದು ಮುಗಿಸಿದ್ದೀನಿ. ಸೊ 3 ಸಿನಿಮಾದು ಸ್ಕ್ರಿಪ್ಟ್ ಬರೆದು ಮುಗಿಸೋ ಕಾಯಕದಲ್ಲಿ ನಾನು ಒಂದು 4 ವರ್ಷ ಮಧ್ಯದಲ್ಲಿ ಈ ಸೀರಿಯಲ್ ಕೆಲಸಗಳಲ್ಲಿ ಹ್ಯಾಡ್. ಯಾವ್ದು ನೋಡಿದ್ದೆ ಸರ್ ಸಿನಿಮಾ? ಈಗ ಸಿನಿಮಾ ಹೊಸದಾಗಿ ಒಂದು 4 ದಿವಸ ಶೂಟ್ ಆಗಿದೆ ಆಲ್ರೆಡಿ. ನಾವು ಹೆಸರು ಎಲ್ಲವನ್ನು ಅನೌನ್ಸ್ ಮಾಡ್ತೀನಿ. ಪ್ರೊಡಕ್ಷನ್ ನಂಬರ್ 2 ಅಂತ ಒಂದು ಪೋಸ್ಟ್ ಬಿಟ್ಟಿದ್ವಿ. ಓಕೆ. ಸೊ ಅದು ಹೆಸರು ಎಲ್ಲ ಅನೌನ್ಸ್ ಮಾಡ್ತೀನಿ ಸದ್ಯದಲ್ಲಿ. ಎಲ್ಲಿಂದ ಶುರು ಆಯ್ತು ಸರ್ ಈ ಒಂದು ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಅನ್ನೋದು? ಇಲ್ಲ, ಆ್ಯಕ್ಟಿಂಗ್ ಕೆರಿಯರ್ ಅನ್ನೋದು ನನಗಿನ್ನೂ ಶುರುವಾಗಿದೆ ಅಂತಲೇ ಅನಿಸಿಲ್ಲ. ಅಂದರೆ ಹಂಗೆ ನೋಡೋಕ್ಕೆ ಹೋದರೆ, ಟು ಬಿ ವೆರಿ ಆನೆಸ್ಟ್, ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಟು ಬಿ ಸೀರಿಯಸ್ ಆ್ಯಕ್ಟಿಂಗ್ ಅಂತ ಮಾಡಿದ್ದೆ ಸಪ್ತಸಾಗರ. ಅಂದರೆ ಅದಕ್ಕೆ ಮುಂಚೆ ನಾನು KGF ಅಲ್ಲಿ ಮಾಡಿದ್ದೆ ಒಂದು ಸಣ್ಣ ಪಾತ್ರವಾಗಿ. ಪ್ರಶಾಂತ್ ನೀಲ್ ಸರ್ ಕರೆದು ನೀವು ಮಾಡಬೇಕು ಅಂತ ಹೇಳಿದರು, ಅದನ್ನು ಮಾಡಿದ್ದೆ. ಬಟ್ ಐ ಹ್ಯಾಡಂಟ್ ಕನ್ಸಿಡರ್ಡ್ ಅಂದರೆ ಆ್ಯಕ್ಟಿಂಗ್ನ ಒಂದು ಮಾಡಬಹುದು ಅಥವಾ ಮಾಡೋಕ್ಕಾಗಲ್ಲ ಆ ಥರದ್ದು ನಾನು ಯಾವುದು ನನ್ನ ತಲೆ ಒಳಗಡೆ. ಕಂಪ್ಲೀಟ್ ರೈಟಿಂಗ್ ಡೈರೆಕ್ಷನ್ ಬಗ್ಗೆ ಅಷ್ಟೇ ನನ್ನ ಖುಷಿ ಮತ್ತು ನನ್ನ ಇದು ಇರೋದು ಅದರಲ್ಲಿ ಅಂತ ನಾನು ಆರಾಮಾಗಿದ್ದೆ. ಅದು ಹೇಮಂತ್ ಕರೆದು ಮಾಡಿಸಿದ ನಂತರದಲ್ಲಿ ಇದು ಒಂದು ಆಯಾಮ ಇದೆ ಅಂತ ಅನಿಸಿದೆ ಅಷ್ಟೇ. ಬಿಟ್ಟರೆ ಬೇರೆ ಏನು ಅಂದರೆ ಅದನ್ನು ಒಂದು ಕೆರಿಯರ್ ಆಗಿ ಅಥವಾ ಇನ್ನೂ ಐ ಹ್ಯಾವಂಟ್ ಗಿವನ್ ಎನಿ ಥಾಟ್ ಅಬೌಟ್ ಇಟ್. ಸೀರಿಯಲ್ ಪ್ರೊಡಕ್ಷನ್ಸ್ ಮತ್ತು ಸೀರಿಯಲ್ ಡೈರೆಕ್ಷನ್ ಅಲ್ಲೂ ಕೂಡ ಸಾಕಷ್ಟು ವರ್ಕ್. ಅದೆಲ್ಲಿಂದ ಶುರು ಆಯ್ತು ಸರ್? ಆ ಜರ್ನಿ ಹೇಗೆ ಶುರು ಆಗಿದೆ ನಿಮ್ಮದು ಅಂತ? ಸೀರಿಯಲ್ಲು ಆ್ಯಕ್ಚುಲಾಗಿ ನಾನು ಐ ಸ್ಟಾರ್ಟೆಡ್ ಆಸ್ ಎ ಅಸಿಸ್ಟೆಂಟ್ ಪ್ರೊಡಕ್ಷನ್ ಮ್ಯಾನೇಜರ್. ಓಕೆ.
ಆ್ಯಂಡ್ ದೆನ್ ಐ ಬಿಕೇಮ್ ಎ ಪ್ರೊಡಕ್ಷನ್ ಮ್ಯಾನೇಜರ್, ದೆನ್ ಐ ಬಿಕೇಮ್ ಎ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ದೆನ್ ಎ ಡೈಲಾಗ್ ರೈಟರ್, ದೆನ್ ಎ ಸ್ಕ್ರೀನ್ ಪ್ಲೇ ರೈಟರ್, ದೆನ್ ಡೈರೆಕ್ಟರ್. ಓ ಸಿಕ್ಕಾಪಟ್ಟೆ ಅಲ್ಲಿ ಒಂದು ಲಾಂಗ್ ಜರ್ನಿ ಆಗಿ ಅಲ್ಲಿ ಸೀತಾರಾಮ್ ಹತ್ರ ಕೆಲಸ ಮಾಡ್ತಿದ್ದೆ. ಓಕೆ ಆಮೇಲೆ ಒಂದು ಸ್ವಲ್ಪ ದಿವಸ ಮಧ್ಯದಲ್ಲಿ ಚೆನ್ನೈಗೆ ಹೋಗಿ ಬಂದಿದ್ದೆ, ಅಲ್ಲಿಂದ ವಾಪಸ್ ಬಂದೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ನಂತರದಲ್ಲಿ ಅಗೇನ್ ಪರಮೇಶ್ವರ್ ಗುಂಡ್ಕಲ್ ಅವರು 2000 ಸೀತಾರಾಮ್ ಸೇತುರಾಮ್ ಇಬ್ಬರ ಹತ್ರನೂ ನಾನು ಕೆಲಸ ಮಾಡಿದ್ದೀನಿ. ಅವರಿಬ್ಬರು ನನಗೆ ಅಂದರೆ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ, ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ, ಸಾಕಷ್ಟು ಕೆಲಸದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಾಗಿ 2010ರಲ್ಲಿ ಒಂದು ಧಾರಾವಾಹಿ ನಿರ್ಮಾಣ ಮಾಡಬೇಕು ಅಂತ ಆಯಿತು. ಆ್ಯಕ್ಚುಲಾಗಿ ಒಂದು ಸೀರಿಯಲ್ಲು. ಆವಾಗ ಪರಮೇಶ್ವರ್ ಗುಂಡ್ಕಲ್ ಅವರು ನೀವೇ ಮಾಡಿ ನಿರ್ಮಾಣ ಅಂತ ಹೇಳಿ ಶ್ರುತಿ ನಾಯ್ಡು ಅವರು ಅದನ್ನು ನಿರ್ಮಾಣ ಮಾಡಿ, ನನ್ನ ಪಾರ್ಟ್ನರ್ ಅವರು, ಓಕೆ ಅವರೇ ಅದನ್ನು ನಿರ್ಮಾಣ ಮಾಡ್ತೀನಿ ಅಂಥೇಳಿ ಅಲ್ಲಿಂದ ಆ್ಯಕ್ಚುಲಾಗಿ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ ಅಂತ ಶುರುವಾಗಿತ್ತು. 2009 ನಮ್ಮಮ್ಮ ಶಾರದೆ ಮತ್ತು ಚೀಸೋ ಸಾವಿತ್ರಿ ಅಂತ 2 ಧಾರಾವಾಹಿ ಓಕೆ ಅಲ್ಲಿಂದ ಶುರುವಾಗಿದ್ದು. ಶ್ರುತಿ ನಾಯ್ಡು ಅಲ್ಲಿ ಪ್ರೊಡ್ಯೂಸರ್ ಆಗಿ ಶಿ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ದಿ ಸೀರಿಯಲ್. ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹರ್ ಆ್ಯಸ್ ಹರ್ ಪಾರ್ಟ್ನರ್ ಆ್ಯಸ್ ವೆಲ್ ಆ್ಯಸ್ ಕ್ರಿಯೇಟಿವ್ ಹೆಡ್ ಅಷ್ಟೇ. ಓಕೆ ಅಂದರೆ ಆ ಟೈಮಲ್ಲಿ ಸಾಕಷ್ಟು ಸೀರಿಯಲ್ ಶೂಟಿಂಗ್ ನಡೀಬೇಕಾರೆ ಯಶ್ ಅವರು ಕೂಡ ಆ ಟೈಮಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ನಾವು ಯಶ್ ಅವರೆಲ್ಲರೂ ಪ್ರೀತಿ ಇಲ್ಲದ ಮೇಲೆ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾಯಿದ್ವಿ. ಅಂದರೆ ರಾಜೇಶ್ ನಟರಂಗ, ಅನಂತ್ ಸರು, ಬಿ ಜಯಶ್ರೀ ಅವರು, ಮತ್ತು ಶ್ರುತಿ ನಾಯ್ಡು ಆ್ಯಂಡ್ ಯಶು, ದಿಲೀಪ, ಆಮೇಲೆ ಪ್ರೀತಿ ಚಂದ್ರಶೇಖರ್, ಇವರ್ ಆಲ್ ಟು ಅಚ್ಯುತ, ಎಲ್ಲರೂ ಒಟ್ಟಿಗೆ ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ. ಅಂದರೆ ಆ ಧಾರಾವಾಹಿಲಿ ಇದ್ದವ್ರು ಎಲ್ಲರೂ ಆ್ಯಕ್ಚುಲಾಗಿ ಬೇರೆ ಬೇರೆ ಸ್ತರದಲ್ಲಿದ್ದಾರೆ ಇವತ್ತು. ಆ ಧಾರಾವಾಹಿಲಿ ಒಟ್ಟಿಗೆ ಯಶ್ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ ಅವಾಗ. ಅದು ಇವ್ರ ಆಲ್ ಕ್ಲೋಸ್ ಫ್ರೆಂಡ್ಸ್, ಅಂದರೆ ಹಾಗೆ ಇದ್ದು. ಆ ಗ್ರೋತ್ ಇವತ್ತೇನಿದೆ ಎಲ್ಲರೂ ಗ್ರೋತ್ ಸರ್, ನಾಟ್ ಓನ್ಲಿ ಯಶ್ ಅನ್ನೋದಲ್ಲ, ಎಲ್ಲರೂ ಬೇರೆ ಬೇರೆ ಸ್ಥಾನದಲ್ಲಿದ್ದಾರೆ ಇವತ್ತು. ಅವತ್ತಿನ ಟೈಮಲ್ಲಿ ಹೇಗಿತ್ತು ಆ ಒಂದು? ಅವತ್ತಿನ ಟೈಮ್ನಲ್ಲಿ ಏನಿಲ್ಲ, ಅವತ್ತಿನ ಊಟ ತಿಂಡಿ, ಅವತ್ತಿನ ಊಟ ಅಷ್ಟು ಸ್ಟ್ರೆಸ್ ಇರಲಿಲ್ಲ, ಅಷ್ಟು ಇದು ಮಾಡ್ತಿರಲಿಲ್ಲ. ಅವತ್ತಿನ ಊಟ ತಿಂಡಿ ಏನೋ ಎಲ್ಲರಿಗೂ ಒಂದು ಕನಸಂತೂ ಇತ್ತು, ಏನೋ ಆಗಬೇಕು ಅನ್ನೋದು ಎಲ್ಲರಲ್ಲೂ ಒಂದು ಕನಸಿತ್ತು. ಅಲ್ಲಿ ಬಂದಂಥ ಅಷ್ಟು ಜನದಲ್ಲೂ ಒಂದು ಕನಸಿತ್ತು. ಓಕೆ, ಸೊ ಅಷ್ಟೂ ಜನರ ಕನಸುಗಳು ತಕ್ಕ ಮಟ್ಟಿಗೆ ಸಾಕಾರವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಶ್ರುತಿ ನಾಯ್ಡು ಅವ್ರಿಗೂ ಒಂದು ಕನಸಿತ್ತು ಅಲ್ಲಿ ಮಾಡುವಾಗ. ಅವ್ರು ಅವಾಗಲೇ ಮಾತಾಡ್ತಾಯಿದ್ರು, ಪ್ರೊಡಕ್ಷನ್ಸ್ ಮಾಡಬೇಕು ನಾನು, ಅಂದರೆ ಶಿ ಬೀಯಿಂಗ್ ಆ್ಯನ್ ಆ್ಯಕ್ಟ್ರೆಸ್ ಅವಾಗಲೇ ಅವ್ರು ಮಾತಾಡ್ತಾಯಿದ್ರು, ನಾನು ಪ್ರೊಡ್ಯೂಸ್ ಮಾಡಬೇಕು ಸೀರಿಯಲ್ಸ್ನ, ಐ ಹ್ಯಾವ್ ಟು ಟೇಕ್ ಪ್ರೊಡಕ್ಷನ್ ಆ್ಯಸ್ ಮೈ ಪ್ರೊಫೆಷನ್ ಅಂತ. ಯಶ್ ಅವರು ಅವಾಗಲೇ ಅಂದರೆ ದೊಡ್ಡ ಮಟ್ಟದಲ್ಲಿ ಬರಬೇಕು, ಅಂದರೆ ಐ ವಾಂಟ್ ಟು ಬಿ ಒನ್ ಸ್ಟಾರ್, ಅಂದರೆ ಇಡೀ ಪ್ರಪಂಚ ಗುರುತಿಸುವಂಥವ್ನು ಆಗಬೇಕು ಅಂತ ಅವ್ರು ಅವಾಗಲೇ ಕನಸ್ಕೊಂಡಿದ್ರು. ಅಚ್ಯುತ ಆ ಸೀರಿಯಲ್ ಮಾಡೋವಾಗಲೇ ನಾನು ಇದಾದಮೇಲೆ ಇನ್ಯಾವ ಸೀರಿಯಲ್ಲು ಮಾಡಲ್ಲ ಅಂತ ಹೇಳ್ತಾ ಇದ್ದ. ಅಂದರೆ ನಾನು ಇನ್ನು ಮಾಡೋದೇ ಸಿನಿಮಾಸು ಅಂತ. ಹಾಗೆ ಅಲ್ಲಿ ಎಲ್ಲರೂ ಅದೇ ಥರ ಅಂದ್ಕೊಳ್ತಾಯಿದ್ರು. ಅದೇ ಥರ ಆಗಿದೆ. ನಾನೇನು ಅಂದ್ಕೊಂಡಿರಲಿಲ್ಲ, ಅದೇ ಏನೇನೋ ಆಯಿತು ಅಷ್ಟೇ. ಆ ಜರ್ನಿಗೆ ಮತ್ತೆ ನೀವು ಸೇರ್ತಾ ಇದ್ದೀರ ನೆಕ್ಸ್ಟ್. ಈಗ ಒಂದು ಸರ್ ಸೀರಿಯಲ್ ಮಾಡ್ತಾಯಿದ್ರೆ ಒನ್ಸ್ ಡೈರೆಕ್ಷನ್ ಅಂತ ಬಂದಾಗ ಆ ಒಂದು ಜರ್ನಿಲಿ ನಿಮ್ಮ ಚಾಲೆಂಜಸ್ ಏನಿತ್ತು ಅಂತ ಪ್ರೀಮಿಯರ್ ಪದ್ಮಿನಿಯಲ್ಲಿ? ಪ್ರೀಮಿಯರ್ ಪದ್ಮಿನಿಯಲ್ಲಿ ಆ್ಯಕ್ಚುಲಾಗಿ ಚಾಲೆಂಜಸ್ ಅಂತ ಆದರೆ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಅಂದರೆ ನಾನು ರೈಟಿಂಗು, ಡೈರೆಕ್ಷನು ಇದೆಲ್ಲವೂ ಸೀರಿಯಲ್ನಲ್ಲಿ ಸಾಕಷ್ಟು ಮಾಡಿದ್ದೀನಿ. ಸಾಕಷ್ಟು ಕಂತುಗಳನ್ನ ಡೈರೆಕ್ಟ್ ಮಾಡಿದ್ದೀನಿ. ಸಾಕಷ್ಟು ಒಂದು 10-15 ಸಾವಿರ ಕಂತೆ ಡೈರೆಕ್ಟ್ ಮಾಡಿದ್ದೀನಿ. ಸಿನಿಮಾ ಅಂತ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡುವಾಗ ನನ್ನಲ್ಲಿ ಸಾಕಷ್ಟು ಭಯಗಳಿತ್ತು. ಅಂದರೆ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ, ಹೆಂಗಾಗುತ್ತೋ ಏನೋ ಎತ್ತ, ನಾವು ಬರ್ಕೊಂಡಿರೋ ಚಿತ್ರಕಥೆ ಒಪ್ತಾರೋ ಒಪ್ಪಲ್ವೋ, ಜನ ಏನು ಅನ್ಕೋತಾರೋ ಏನೋ ಎತ್ತ ಅಂತ. ಆಮೇಲೆ ಜಗ್ಗೇಶ್ ಅಂತ ಒಬ್ಬ ಹಿರಿಯ ಕಲಾವಿದ, ಅಂದರೆ ಅವರು ಆಲ್ಮೋಸ್ಟ್ 35-40 ವರ್ಷದಿಂದ ಇಂಡಸ್ಟ್ರೀಲಿ ಇದ್ದಾರೆ. ಅವರೊಂದು ಎಷ್ಟೋ ಸಿನಿಮಾಗಳನ್ನ 150 ಚಿಲ್ಲರೆ ಸಿನಿಮಾಗಳನ್ನ ಮಾಡಿದ್ದಾರೆ ನಾಯಕ ನಟನಾಗೆ. ಅವರಿಗೆ ಹೋಗಿ ನಾನು ಕತೆ ಹೇಳಬೇಕು ಅನ್ನೋವಾಗ ಅಂದರೆ ಗೊತ್ತಿಲ್ಲ, ನಾನು ಐ ವಾಸ್ ಟೆನ್ಸ್ಡ್. ಅವ್ರ ಮನೆ ಹೊರಗಡೆ 2 ಸಿಗರೇಟ್ ಸೇದ್ಬಿಟ್ಟು ಒಳಗಡೆ ಹೋಗಿದ್ದೆ ನಾನು, ಯಾಕಂದರೆ ಆ ಟೆನ್ಷನ್ಗೆ. ಹಾಗೆ ಒಳಗಡೆ ಹೋಗಿ ಅವ್ರಿಗೆ ಕತೆ ಹೇಳಿದಾಗ ಅವರು ಕೂತ್ಕೊಂಡು ಆರಾಮಾಗಿ ಕೇಳಿಸ್ಕೊಂಡು ತುಂಬ ಚೆನ್ನಾಗಿದೆ ಮಾಡೋಣ ಅಂದಿದ್ದು. ಅಂದರೆ ಒಂದು ಸಹಕಾರ ಮತ್ತು ಒಂದು ಸಣ್ಣ ಮಟ್ಟದ ಪ್ರೋತ್ಸಾಹ ಇಲ್ಲದೆ ಹೋದರೆ ಯಾವುದನ್ನು ಮಾಡೋಕ್ಕಾಗಲ್ಲ. ಯಾರು ಎಷ್ಟೇ ಪ್ರತಿಭಾವಂತರಿರ್ಬೋದು, ಎಷ್ಟೇ ಇರ್ಬೋದು, ಅದನ್ನು ಆ ನಿಟ್ಟಿನಲ್ಲಿ ಜಗ್ಗೇಶ್ ಸರ್ ಅವರ ಸಹಕಾರ ಮತ್ತು ಪ್ರೋತ್ಸಾಹ ಮತ್ತು ಅವ್ರು ನನ್ನ ಮೇಲೆ ಇಟ್ಟಂಥ ನಂಬಿಕೆ ತುಂಬ ದೊಡ್ಡದು. ಅಟ್ ದಿ ಸೇಮ್ ಟೈಮ್ ಶ್ರುತಿ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡ್ತೀನಿ ಅಂತ, ನಾನು ಹೇಳಿದ ಕತೆಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವರು ಹಣ ಹಾಕಿ ಅದಕ್ಕೆ ಬಂಡವಾಳ ಹಾಕಿದ್ದು ದೊಡ್ಡ ವಿಷಯ. ಆಮೇಲೆ ಪ್ರಮೋದ್ ಅಂತ ಒಬ್ಬ ನಟ, ಅವನು ಅದರಲ್ಲಿ ಅಪಾತ್ರವಾಗಿ ಅದನ್ನು ಅವ್ರು ರೂಪುಗೊಂಡಂಥದ್ದು, ಅದು ಒಂದು. ಅಂದರೆ ಇಟ್ ಹ್ಯಾಸ್ ಟು ಬಿ ಎ ಕಂಬೈನ್ಡ್ ಎಫರ್ಟ್. ಇಲ್ಲದೆ ಹೋದರೆ ಏನಾಗುತ್ತೆ, ಎಲ್ಲರೂ ಅವ್ರವ್ರ ಕೆಲಸ ಮಾಡಿಬಿಟ್ಟು ಮನೆಗೆ ಹೋಗೋಂಗಾಗುತ್ತೆ. ಆ ನಿಟ್ಟಿನಲ್ಲಿ ಆ ಭಯಗಳನ್ನು ನನಗೆಲ್ಲವನ್ನೂ ನೀಗಿಸಿದವರು ಇವರೆಲ್ಲರೂ. ಅಂದರೆ ಜಗ್ಗೇಶ್ ಸರ್ ಇರ್ಬೋದು, ಮತ್ತು ಶ್ರುತಿ ಅವರು ಇರ್ಬೋದು, ಮತ್ತು ಪ್ರಮೋದ್ ಅವರು ಇರ್ಬೋದು, ಮತ್ತು ನನ್ನ ಅವತ್ತಿನ ಸಿನಿಮಾಟೋಗ್ರಫರ್ ಅದ್ವೈತ ಗುರುಮೂರ್ತಿ ಅಂತ,
ಅವನು ಅಷ್ಟೇ. ಅಂದರೆ ನನಗೆ ತುಂಬ ಮುಂಚಿತವಾಗಿ ನಾನು ಎಲ್ಲವನ್ನು ಹಿಂಗೆ ಇಷ್ಟಿಷ್ಟೇನೋ ಮಾಡೋದು ಇಷ್ಟಿಷ್ಟೇ ಅಂತ ಹೇಳ್ತಾ ಇದ್ದೆ. ಹಿ ವಾಸ್ ವೆರಿ ಪ್ರಿಪೇರ್ಡ್. ಅಂದರೆ ನನಗೆ ಯಾವುದೇ ರೀತಿಯಾದ ಒಂದು ಏನೇನೋ ಮಾಡಿಬಿಡ್ತೀನಿ ಅಥವಾ ಏನೇನೋ, ಅಂದರೆ ಒಂದು ಕ್ಲಿಯರ್ ಇದೆ, ನಾನೇನೋ ಈ ಸಿನಿಮಾದಲ್ಲಿ ನಾನು ಏನೇನೋ ಅತ್ಯದ್ಭುತಗಳನ್ನ ಸೃಷ್ಟಿ ಮಾಡಿಬಿಡಲ್ಲ. ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಖಚಿತವಾಗಿ ಹೇಳ್ತೀನಿ. ಕ್ಯೂಟ್ ಒಂದು ಎಮೋಷ್ನಲ್ ಸ್ಕ್ರಿಪ್ಟ್ ಅದು, ಅದನ್ನು ರೀಚ್ ಮಾಡಬೇಕು, ಅದನ್ನು ದಾಟಿಸ್ಬೇಕು. ಅಂದರೆ ಬರವಣಿಗೆಗೂ ಮತ್ತು ಇದ್ರೆ ಈ 3 ಹಂತ ಆಗುತ್ತೆ. ಅಂದರೆ ಒಂದು ಥಾಟು, ಅದಾದಮೇಲೆ ಬರವಣಿಗೆ, ಅದಾದಮೇಲೆ ಎಕ್ಸಿಕ್ಯೂಷನು. ನಮ್ಮ ಥಾಟಿಂದ ಬರವಣಿಗೆಗೆ ಅದು ಕರೆಕ್ಟಾಗಿ ಕನ್ವರ್ಟ್ ಆಗಬೇಕು, ಬರವಣಿಗೆ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಬೇಕು. ಇಲ್ಲದೆ ಅಂದರೆ ಬರವಣಿಗೆಯಿಂದ ಎಕ್ಸಿಕ್ಯೂಷನಲ್ಲಿ ನಾವು ಫೇಲ್ಯೂರ್ ಆಗೋದ್ರೆ ಕತೆ ಚೆನ್ನಾಗಿತ್ತು ಮೇಕಿಂಗಲ್ಲಿ ಹೊರಟೋಯ್ತು, ಕತೆ ಚೆನ್ನಾಗಿತ್ತು ದಾಟಿಸೋದ್ರಲ್ಲಿ ಸೋತರು ಅಂತ ಆಗ್ಬಿಡುತ್ತೆ. ಸೊ ಆ ಘಟ್ಟ ತುಂಬ ಮುಖ್ಯ. ಬಟ್ ಅಂದರೆ ಸರ್, ಈಗ ನೀವು ಡೈರೆಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಬಟ್ ನಿಮ್ಮ ಸ್ಕ್ರಿಪ್ಟಲ್ಲಿ ಆಲ್ರೆಡಿ ಬರ್ಕೊಂಡಿರೋ ಒಂದು ಎಮೋಷ್ನಲ್ ಕ್ಯಾರೆಕ್ಟರ್ ಅಂತ. ಬಟ್ ಜಗ್ಗೇಶ್ ಸರ್ ಫೇಮಸ್ ಫಾರ್ ಕಾಮಿಡಿ. ಇಲ್ಲ ಆ್ಯಕ್ಚುಲಾಗಿ ಅದೇ ಹೇಗೆ ನೀವು ಚೂಸ್ ಮಾಡ್ಕೊಂಡ್ರಿ ಅಂತ? ಇಲ್ಲ, ಜಗ್ಗೇಶ್ ಅವರಲ್ಲಿ ಅತ್ಯದ್ಭುತವಾದ ಒಬ್ಬ ಹಾಸ್ಯ ಕಲಾವಿದನೊಟ್ಟಿಗೆ ಅವರೊಳಗಡೆ ಒಬ್ಬ ಅತ್ಯದ್ಭುತವಾದ ಭಾವನಾತ್ಮಕ ಕಲಾವಿದನೂ ಇದೆ. ಅಂದರೆ ಅವರು ಆ ಎಮೋಷನ್ನ ಅರ್ಥ ಮಾಡ್ಕೊಳ್ಳೋ ರೀತಿ, ಅಂದರೆ ಅವರಿಗೆ ಅಂದರೆ ಬದುಕನ್ನು ತುಂಬ ಕೆಳಮಟ್ಟದಿಂದ ಬಂದು ಅವರು ಒಂದು ಸ್ತರ, ಇವತ್ತು ರಾಜ್ಯಸಭಾ ಸದಸ್ಯರಾಗಿ MP ಆಗಿರೋರು ಅವರು ಆ ಸ್ತರದಿಂದ, ಅಂದರೆ ಒಂದು ಸರ್ವೇ ಸಾಧಾರಣವಾದ ಒಂದು ಸಹನಟನಾಗಿ ಬಂದು ಆ ಲೆವೆಲ್ಗೆ ಬೆಳೆದಿರೋದ್ರಿಂದ ಅವರು ಬದುಕಿನ ಎಲ್ಲ ಮಜಲುಗಳನ್ನೂ ನೋಡಿದ್ದಾರೆ, ಎಲ್ಲ ವಿಷಯಗಳಿಗೂ ಅವರು ಅರ್ಥ ಆಗುತ್ತೆ. ನಿಮಗೆ ಒಂದು ದೃಶ್ಯ ಹೇಳಿದರೆ ಅವರು ಆ ಅರ್ಥ ಮಾಡ್ಕೊಳ್ಳೋ ರೀತಿ ಮತ್ತು ಅದನ್ನು ಮಾಡೋವಂಥ ರೀತಿ ಇದೆಯಲ್ಲ, ಅದು ಅವ್ರಿಗೆ ತುಂಬ ಇದೆ. ಅಂದರೆ ಬಹುಶಃ ಜಗ್ಗೇಶ್ ಸರ್ನ ಒಬ್ಬ ಭಾವನಾತ್ಮಕ ನಟನಾಗಿ ಭಾಳಷ್ಟು ಜನ ಬಳಸಿಲ್ಲ. ಅಂದರೆ ಅವರಲ್ಲಿ ತುಂಬ ಅತ್ಯದ್ಭುತವಾದ ಭಾವನೆಗಳಿದೆ ಆ ಸಿನಿಮಾ. ಅದರಲ್ಲೂ ಪ್ರಮೋದ್ ಅವರು ಮತ್ತು ಅವರಿಬ್ಬರ ಎಮೋಷ್ನಲ್ ಕನೆಕ್ಷನ್ ಇದೆ, ಬ್ಯೂಟಿಫುಲ್ ಆಗಿತ್ತು ಆ್ಯಕ್ಚುಲಿ. ನಿಮಗೆ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ನೋಡಿದರೆ, ಅಂದರೆ ಇಡೀ ಪ್ರಕರಣದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಅವರು ಹೆಚ್ಚು ಮಾತಾಡೋದಿಲ್ಲ, ಆದರೆ ಕಣ್ಣಲ್ಲಿ ನೀರು ತರಿಸ್ತಾರೆ ಅವರು. ಸೊ ಅವರಲ್ಲಿ ಆ ಥರದ್ದು ಒಂದು ಗುಣ ಇದೆ. ಆಮೇಲೆ ಅವರು ವಿಶೇಷವಾಗಿ ಅವರು ಅರ್ಥ ಮಾಡ್ಕೋತಾರೆ. ಅಂದರೆ ಸೀನನ್ನು ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದನ್ನು ನಾವು ಹೇಳಿದ ತಕ್ಷಣ ಅವ್ರು ಗ್ರಾಸ್ ಮಾಡ್ಕೊಳ್ಳೋ ರೀತಿ ತುಂಬ ಚೆನ್ನಾಗಿದೆ ಅವರಲ್ಲಿ. ಅದು ಎಲ್ಲರಿಗೂ ಸಿದ್ಧಿಸಲ್ಲ. ಅಂದರೆ ಆ ಥರ ಹೇಳಿದ್ದನ್ನು ತಕ್ಷಣ ಗ್ರಾಸ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಅದನ್ನು ಪರಿವರ್ತಿಸಿ ಮಾಡೋದು ತುಂಬ ಕಷ್ಟದ ಕೆಲಸ. ಹೀ ಈಸ್ ವೆರಿ ವೆರಿ ಗುಡ್ ಆ್ಯಕ್ಟರ್. ನನ್ನ ಪ್ರಕಾರ ಜಗ್ಗೇಶ್ ಸರ್ ಅವರು ಒಂದು ಅತ್ಯದ್ಭುತ ನಟ. ಬಹುಶಃ ಅವ್ರನ್ನ ಬರೀ ಹಾಸ್ಯಕ್ಕೆ ಸೀಮಿತಗೊಳಿಸಿ ಅಂದರೆ ಸುಮಾರಷ್ಟು ಹಂಗಾಗಿದೆ ಅಷ್ಟೇ. ಸರ್, ನೀವು ಹೇಮಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಆ್ಯಂಡ್ ಕೋಟಿ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಾ ಇದ್ದಾರೆ, ಅದು ಕ್ಯಾರೆಕ್ಟರ್ನ ಹೇಗೆ ಫೀಡ್ ಮಾಡ್ತಿದ್ರು ಅಂತ. ನೀವು ಹೇಗೆ ಒಂದು ಕ್ಯಾರೆಕ್ಟರ್ನ ರೆಡಿ ಮಾಡ್ತೀರಾ, ಮೀನ್ಸ್ ಒಂದು ಶೂಟಿಂಗ್ ಸ್ಪಾಟಲ್ಲಿ? ಅಂದರೆ ನಾನು ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಏನಂದರೆ, ಅಂದರೆ ಹೇಮಂತ್ ಅವರಷ್ಟು ವಿವರಗಳಾಗಲಿ ಅಥವಾ ಇವರು ಯಾರೋ ಪರಮೇಶ್ವರಷ್ಟು ಫೀಡ್ ಮಾಡೋದಾಗಲಿ ನಾನು ತುಂಬ ಕಡಿಮೆ ಅಂದರೆ ಹೆಂಗೆ ಅಂತ ಹೇಳ್ಬಿಡ್ತೀನಿ. ಒಂದು, ನಾನು ಬರವಣಿಗೆ ಪೂರ್ತಿ ಮುಗಿಸ್ಬಿಟ್ಟಿರ್ತೀನಿ. ಅಂದರೆ ನಾನು ಯಾವುದೇ ರೀತಿಯಾದ ಒಂದು ಅಡಿಷನ್ ಡೈಲಾಗು ಬರೆಯಲ್ಲ ಸ್ಪಾಟಲ್ಲಿ. ಅಂದರೆ ಅದಕ್ಕೆ ಮುಂಚೆನೇ ಪೂರ್ತಿ ಡೈಲಾಗು ಚಿತ್ರಕಥೆ ಎಲ್ಲ ಮುಗಿಸ್ಕೊಂಡಿರ್ತೀನಿ. ಆಮೇಲೆ ಪೂರ್ತಿಯಾಗಿ ಒಂದು ಸಾರ್ತಿ ಎಲ್ಲ ವಿವರಗಳನ್ನು ನಟರಿಗೆ ಹೇಳ್ಬಿಟ್ಟಿರ್ತೀನಿ. ಓಕೆ, ನಮ್ಮ ಆಫೀಸಿಗೆ ಕರೆಸಿ ಈ ಶೆಡ್ಯೂಲ್ನಲ್ಲಿ ನಾನು ಈ ದೃಶ್ಯಗಳನ್ನ ಮಾಡ್ತಾಯಿದ್ದೀನಿ, ಇದು ಹಿಂಗಿರುತ್ತೆ, ಇದು ಹಿಂಗಿರುತ್ತೆ ಅಂತ ವಿವರಗಳನ್ನ ಹೇಳ್ಬಿಟ್ಟಿರ್ತೀನಿ. ಕ್ಯಾಮ್ರಾಮನ್ನ ಕರೆದು ನಾನು ಹಿಂಗೆ ತೆಗಿತೀನಿ ಅನ್ನೋದನ್ನು ಹೇಳ್ಬಿಟ್ಟಿರ್ತೀನಿ. ಆನ್ ಸ್ಪಾಟು ನಾನು ಏನಿದ್ರು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾತ್ರ. ಓಕೆ, ಅವರಿಗೆ ಅದಕ್ಕೆ ಮುಂಚೆನೇ ಏನು ಮಾಡಿರ್ತೀನಿ ಅಂದರೆ, ಹಿಂದಿನ ದಿವಸ ರಾತ್ರಿನೂ ಅಷ್ಟೇ ಬೆಳಗ್ಗೆ ಹೋದ ತಕ್ಷಣ ಸೀನ್ ಓದಿದ್ದೀರಾ, ನಾನು ಯಾವ ಭಾವದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ ವಿವರಿಸಿದ್ದೀನಿ ಅಂತ ಮೊದಲೇ ಹೇಳಿಬಿಟ್ಟು ಅವ್ರನ್ನ ಹಂಗೆ ಪ್ರಿಪೇರ್ ಮಾಡಿದ್ದೀನಿ. ಅಂದರೆ ಐ ಡೋಂಟ್ ವಾಂಟ್ ಟು ಅವ್ರಿಗೆ ಅಂದರೆ ತುಂಬ ಜಾಸ್ತಿ ಫೀಡ್ ಮಾಡಲ್ಲ. ಬಟ್ ಕೆಲವು ಸರ್ತಿ ಏನು ಮಾಡ್ತೀನಿ ಅಂದರೆ, ಅದೊಂದು ದೌರ್ಬಲ್ಯವೂ ಹೌದು ಮತ್ತು ಶಕ್ತಿಯೂ ಹೌದು. ನಾನು ಅಂದ್ಕೊಂಡಿದ್ದು ಬರ್ತಾ ಇಲ್ಲ ಅವ್ರ ಕಡೆಯಿಂದ ಅಂತ ಅನ್ನಿಸ್ದಾಗ ಅವರಿಗೆ ಹೇಳಿ ವಿವರಿಸಿ ಅವ್ರಿಗೆ ಅರ್ಥ ಮಾಡಿಸಿ ಹೊರಗಡೆ ತೆಗೆಸೋದು ನನಗೆ ಪ್ರಯಾಸ ಆಗ್ಬಿಡುತ್ತೆ ಕೆಲವು ಸರ್ತಿ. ಅಂಥ ಸಮಯದಲ್ಲಿ ಏನು ಮಾಡ್ತೀನಿ ಅಂದರೆ, ಐ ವಿಲ್ ಆ್ಯಕ್ಟ್ ಯು ಜಸ್ಟ್ ರಿಪೀಟ್ ಇಟ್ ಅಂದ್ಬಿಡ್ತೀನಿ. ಯಾವುದೇ ಪಾತ್ರ ಇರ್ಬೋದು, ಅಂದರೆ ಅದು ಸ್ತ್ರೀ ಪಾತ್ರ ಇರ್ಬೋದು, ಪುರುಷ ಪಾತ್ರ ಇರ್ಬೋದು, ಹಾಸ್ಯ ಪಾತ್ರ ಇರ್ಬೋದು, ಯಾವುದೇ ಇರ್ಬೋದು. ನಾನು ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ಮಾಡಿ ಮುಗಿಸ್ಬಿಟ್ರೆ ನನಗೆ ಸಮಸ್ಯೆ ಇಲ್ಲ. ಅವ್ರಿಗೆ ನಾನು ಹೇಳಿದ್ದು ಅರ್ಥ ಆಗ್ತಿದೆ, ಆದರೆ ಅದು ನಾನು ಅಂದ್ಕೊಂಡಿದ್ದು ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ ಅಂದಾಗ, ನೀನೇನು ಮಾಡಬೇಡ, ನಾನು ಆ್ಯಕ್ಟ್ ಮಾಡ್ತೀನಿ, ಆ ಥರ ವಾಪಸ್ ಮಾಡಿಬಿಡು ಅಂತ ಹೇಳ್ಬಿಡ್ತೀನಿ. ಅಂದರೆ ಇವ್ರು ರೆಪ್ಲಿಕೇಟ್ ಮಾಡಿಬಿಡು, ನಾನು ಹಿಂಗೆ ಕೂತು ಹಿಂಗೆ ಎದ್ದು ಹಿಂಗೆ ಓಡಾಡಿ ಹಿಂಗೆ ಮಾತಾಡ್ಬಿಡ್ತೀನಿ, ಅದೇ ಥರ ಹೇಳ್ಬಿಡು. ಓಕೆ, ಸೂಪರ್ ಸರ್.
ಈಗ ನೆಕ್ಸ್ಟ್ ಕೋಟಿ ಸಿನಿಮಾ ಆದಮೇಲೆ ನೆಕ್ಸ್ಟ್ ನಿಮ್ಮ ಮುಂದಿನ ಸಿನಿಮಾಗಳು ಏನು ಮಾಡ್ತಾ ಇದ್ದೀರಾ? ಸರ್ ಈಗ Acting wise, sir. ಆ್ಯಕ್ಟಿಂಗ್ ವೈಸು ಕರಾವಳಿ ಅಂತ ಒಂದು ಪ್ರಜ್ವಲ್ ದೇವರಾಜ್ ಅವ್ರ ಸಿನಿಮಾ. ಓಕೆ, ಅದರಲ್ಲೂ ಒಂದು ಪಾತ್ರ ಅದರಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಸದ್ಯಕ್ಕೆ ನಾನು ಯಾವುದೂ ಒಪ್ಕೊಂಡಿಲ್ಲ. ಒಂದೆರಡು ಪಾತ್ರ ಬಂದಿತ್ತು, ಸದ್ಯದಲ್ಲಿ ಯಾವುದೂ ಒಪ್ಕೊಂಡಿಲ್ಲ. ಬಿಕಾಸ್ ಐ ಹ್ಯಾವ್ ಟು ಫಿನಿಶ್ ಮೈ ಸಿನಿಮಾ. ಬಿಕಾಸ್ ಈ ಡೈರೆಕ್ಷನ್ದು ನಾನು ಈ ಡಿಸೆಂಬರ್ ಒಳಗಡೆ ನನ್ನ ಸಿನಿಮಾನ ಮುಗಿಸ್ಬೇಕು. ಅಕ್ಟೋಬರ್ಗೆ ಮುಗಿಸ್ತೀನಿ, ಮೋಸ್ಟ್ಲಿ ಅಕ್ಟೋಬರ್ ನವಂಬರ್ ಒಳಗಡೆ. ಅದ್ರ ಜೊತೆಗೆ ಏನಂದರೆ ಈಗ ಒಂದು ಸೀರಿಯಲ್ ಹೊಸದು ಲಾಂಚ್ ಆಗ್ತಾಯಿದೆ. ಅದರ ಜೊತೆಗೆ ಈಗ ನಾನು ಇದಾಗಿದ್ದು ಮುಗಿತಾ ಇದ್ದ ಹಾಗೆ ಪ್ರೀಮಿಯರ್ ಪದ್ಮಿನಿ 2 ಆಲ್ರೆಡಿ ಡೈಲಾಗ್ ಎಲ್ಲ ಬರೆದಿಟ್ಟಿದ್ದೀನಿ, ಚಿತ್ರಕಥೆ ಆಗಿದೆ. 2ನೇ ಭಾಗದಲ್ಲಿ ನಾನು ಬರೆದು ಅದು 3 ವರ್ಷ ಆಗಿರೋದ್ರಿಂದ ಸೆಕೆಂಡ್ ಹಾಫಲ್ಲಿ ಒಂದು 15 ದೃಶ್ಯಗಳ ಡೈಲಾಗ್ ಒಂಚೂರು ಚೇಂಜ್ ಆಗಬೇಕು, ಕರೆಕ್ಷನ್ಸ್ ಮಾಡಬೇಕು. ಅದನ್ನು ಮುಗಿಸ್ತೀನಿ. ಅದಾದಮೇಲೆ ಸದ್ಯಕ್ಕೆ ಆ್ಯಕ್ಟಿಂಗ್ಗಳು ಏನಾದರೂ ಇದ್ದರೆ. ಹೇಗೆ ಸರ್ ಪ್ರೀಮಿಯರ್ ಪದ್ಮಿನಿ 2 ಅಲ್ಲಿ ಮತ್ತೆ ಜಗ್ಗೇಶ್ ಸರ್ ಬರ್ತಾರಾ? ಮತ್ತೆ ಕಂಟಿನ್ಯೂಟಿನ? ಜಗ್ಗೇಶ್ ಸರ್ ಇರ್ತಾರೆ, ಪ್ರಮೋದು ಇರ್ತಾರೆ, ಅವರಿಬ್ಬರು ಇರ್ತಾರೆ. ಆ್ಯಂಡ್ ಐ ಹ್ಯಾವ್ ಅಂದರೆ ಅದು ಬೇರೆ ಥರ ಒಂದು ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದೀನಿ. ಅದು ಒಂದು ಭಾವನಾತ್ಮಕವಾದ ಜೊತೆಗೆ ಹಾಸ್ಯವೂ ಭರಿತವಾದದ್ದು ಆಗಿ ಎರಡೂ ಸೇರಿ ಅಂದರೆ ಅದರಲ್ಲಿ ನೀವು ನೋಡಿರೋದು ರಿಲೇಷನ್ಶಿಪ್ ಡ್ರಾಮಾನೇ. ಪ್ರೀಮಿಯರ್ ಪದ್ಮಿನಿ 1ನಲ್ಲೂ ಕೂಡ ಈವನ್ ಹಿಯರ್ ಇಟ್ ಇಸ್ ಅ ರಿಲೇಷನ್ಶಿಪ್ ಡ್ರಾಮಾ ಓನ್ಲಿ. ಆ ರಿಲೇಷನ್ಶಿಪ್ ಡೈನಮಿಕ್ಸು ಎವ್ರಿ ಡೇ ವಿತಿನ್ ಅವರ್ ಸೆಲ್ಫ್ಸ್, ನಮ್ಮಲ್ಲಿ ಪ್ರತಿದಿನ ರಿಲೇಷನ್ಶಿಪ್ ಡೈನಮಿಕ್ಸು ಬದಲಾಗ್ತಾನೆ ಇದೆ. ಪ್ರತಿ ದಿವಸ ಪ್ರತಿ ಒಂದೊಂದು ಹಂತದಲ್ಲೂ ಮನುಷ್ಯನ ಭಾವನಾತ್ಮಕ ಸಂಬಂಧಗಳು ಎಮೋಷ್ನಲ್ ಇರಬಹುದು, ಒಟ್ಟು ಅಂದರೆ ಸಂಬಂಧದ ಒಟ್ಟಾರೆ ಆಯಾಮಗಳು ದಿನೇ ಬದಲಾಗ್ತಾನೆ ಇದೆ. ಆ ಬದಲಾದ ಪರಿಸರದನ್ನು ನಾನು ಅದನ್ನು ಹಿಡ್ಕೊಳ್ಳೋಕ್ಕೆ ಪ್ರೆಸೆಂಟ್ಗೆ ಫೈನಲ್ಲೇ ಬರ್ತಾ ಇದೆ. ಹೌದು. ಆ್ಯಂಡ್ ಇವಾಗಿನ ಸಿನಿಮಾ ಟ್ರೆಂಡ್ ಏನಿದೆ ಸರ್, ಥಿಯೇಟ್ರ್ಗಳಲ್ಲಿ ಕನ್ನಡ ಸಿನಿಮಾಗಳು ಭಾಳ ಕಮ್ಮಿ ಆಗ್ತಾ ಇದೆ. ಇದು ಸ್ವಲ್ಪ ಪ್ರಾಬ್ಲಮ್ ಅನ್ಸಲ್ವಾ ನಿಮಗೆ ಕನ್ನಡ ಸಿನಿಮಾ? ಆ್ಯಕ್ಚುಲಾಗಿ ಹಾಗೇನು ಅನಿಸಿಲ್ಲ. ಕನ್ನಡ ಸಿನಿಮಾಗಳು ಕಡಿಮೆ ಆಗ್ತಿದೆ ಅಥವಾ ಜಾಸ್ತಿ ಆಗ್ತಿದೆ ಅನ್ನೋದೇನಿಲ್ಲ. ಅಂದರೆ ನೋಡೋವಂಥ ಸಿನಿಮಾಗಳನ್ನು ಮಾಡೋದಷ್ಟೇ ನಮ್ಮ ಕೈಲಿರುವಂಥದ್ದು. ಅಂದರೆ ಅವರೇನು ಎದ್ದು ಬರಲ್ಲ. ಈಗ ಅವರು ಈಗ ಗೆಲ್ಲಿಸದೇ ಇರುವಂಥದ್ದಾದರೆ ಹೇಳ್ಬೋದು ನೀವೀಗ. ಅಂದರೆ ಫಾರ್ ಎಕ್ಸಾಂಪಲ್ ಏನಂದರೆ ಈಗ ನೋಡಿ, ಸುಮ್ಮನೆ ಹೇಳಬೇಕು ಅಂದರೆ ಸಪ್ತಸಾಗರದ ಆಚೆಯಲ್ಲೂ ಗೆಲ್ಲಿಸಿದ್ದಾರೆ ಸಿನಿಮಾನ, ಜನ ನೋಡಿದ್ದಾರೆ, ಅದನ್ನು ಪ್ರೀತಿಸಿದ್ದಾರೆ, ಅದ್ರ ಬಗ್ಗೆ ಬರೆದಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ಅದೇ ಥರ ಕಾಂತಾರನ ಗೆಲ್ಲಿಸಿದ್ದಾರೆ. ಅಂದರೆ ನಾವು ಮಾಡ್ತೀವಿ ನೀವು ನೋಡಿ ಅನ್ನೋ ಧಾಟಿಗೆ ಬಂದುಬಿಟ್ರೆ ಕಷ್ಟ ಆಗುತ್ತೆ. ನೀವು ನೋಡುವಂಥದ್ದು ನಾವು ಮಾಡ್ತೀವಿ ಅನ್ನೋದಕ್ಕೆ ಧಾಟಿಗೆ ನಾವು ಬದಲಾಗಬೇಕು. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಇವಾಗಿನ ಟೈಮಲ್ಲಿ ಏನಾಗೋಗಿದೆ, ಸಿನಿಮಾಗಳು ಒಳ್ಳೆ ಅಂದರೆ ನೋಡೋದು ಸಿನಿಮಾಗಳು ನೀವು ಹೇಳಿದಾಗೆ ಈಗ ಬೇರೆ ಬೇರೆ ಭಾಷೆಗಳು ತೊಗೊಂಡ್ರೆ ಕಂಪ್ಲೀಟ್ ಹೊಸ ಸಿನಿಮಾಗಳನ್ನ ಕೊಡ್ತಾನೆ ಇದ್ರೆ ಹೊಸ ಯೋಚನೆಗಳು ಬರ್ತಾ ಇದೆ. ನಮ್ಮಲ್ಲಿ ಅದು ಕಮ್ಮಿ ಆಗ್ತಾ ಇದೆ ಅಂತ ಸಿನಿಮಾಗಳು ಬರ್ತಾ ಇದೆ. ಇಲ್ಲ, ಅದು ಹೆಂಗಾಗುತ್ತೆ ಅಂದರೆ ಸರ್, ಒಂದು ಹೇಳ್ತೀನಿ ಕೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳ್ದಂಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ಸಹಕಾರ ಎರಡೂ ಇಲ್ಲದೆ ಹೋದರೆ ಯಾವುದೂ ಆಗಲ್ಲ. ಅಂದರೆ ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ನಾನು ಯಾವುದೋ ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಅಂದರೆ ಓದೋವಾಗ ಮತ್ತು ಒಂದಷ್ಟು ಜನ ಮಾತಾಡಿದ್ದು ಶಾಕಾಹಾರಿ ಅನ್ನೋ ಫಿಲಮ್ ಇರ್ಬೋದು, ಅಥವಾ ಅದು ಯಾವುದೋ ಬ್ಲಿಂಕ್ ಸಿನಿಮಾ ಇರಬಹುದು. ಆ ಥರದ್ದು ಪ್ರಯತ್ನಗಳು ಆಗ್ತಾ ಇರುತ್ತೆ. ಅಂದರೆ ಪ್ರಯತ್ನಗಳು ಅಂದರೆ ಸಿನಿಮಾಗಳನ್ನು ಚೆನ್ನಾಗಿ ಮಾಡೋ ಪ್ರಯತ್ನದಲ್ಲಿ ಇರ್ತಾರೆ ಎಲ್ಲರೂ. ಯಾರು ಈಗ ಹಣ ಹಾಕಿದವ್ರು ಯಾರೂ ಕೆಟ್ಟ ಸಿನಿಮಾ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಸ್ಪೀಟ್ ಆಡೋಕ್ಕೆ ಕೂತವನು ಗೆಲ್ಲಕ್ಕೆ ಆಡೋದು, ಯಾರು ಸೋಲಕ್ಕೆ ಜೋಬಲ್ಲಿ ₹1,00,000 ಇರ್ಬೋದು, ₹10 ಇರ್ಬೋದು, ಗೆಲ್ಲಕ್ಕೆ ಆಡೋದು. ಸೊ ಸಿನಿಮಾ ಕೂಡ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಎಲ್ಲರೂ ಮಾಡೋದು. ಆ ಪ್ರಯತ್ನದಲ್ಲಿ ಸೋಲುಗಳಾಗತ್ತೆ. ಯಾಕಂದರೆ ಅವರವರ ವಿವೇಚನೆ ಮತ್ತು ಅವರವರ ಬುದ್ಧಿಶಕ್ತಿ ಮತ್ತು ಬುದ್ಧಿಮತ್ತೆ ಎಷ್ಟಿದೆಯೋ ಅದ್ರ ಮೇಲೆ ನಿರ್ದೇಶಕ ಮತ್ತು ನಟ ಮತ್ತು ಒಟ್ಟಾರೆ ಪರಿಸರ ಪ್ರೊಡಕ್ಷನ್ ಎಲ್ಲವೂ ಸೇರಿ ಅದೊಂದು ಸಿನಿಮಾ ಆಗುತ್ತೆ. ನೀವು 4 ಕೆಟ್ಟದ್ದು ಬಂತು ಅಂತ 5ನೇದು ಕೆಟ್ಟದೇ ಇರಬಹುದು ಅಂತ ಅಂದ್ಕೊಂಡ್ಬಿಟ್ಟು, ಅಂದರೆ ಈಗ ಯಾವುದೋ ಒಂದಷ್ಟು ಸಿನಿಮಾಗಳು ಒಳ್ಳೆಯ ಮಾತುಗಳಾಡಿದ್ದು, ಒಳ್ಳೆ ಹೆಸರುಗಳು ಮಾಡಿದ್ದನ್ನು ನೀವು ಹೋಗಿ ಪ್ರೋತ್ಸಾಹಿಸದೆ ಹೋದರೆ ನಿಜವಾಗ್ಲೂ ನಶಿಸಿ ಹೋಗೋದಂತ. ಹೌದು, ಶಾಕಾಹಾರಿ ಒಳ್ಳೆ ರಿಪೋರ್ಟ್ ಇತ್ತು, ಬಟ್ ಆದರೂ ಜನ ಹೋಗಲ್ಲ. ಅಂದರೆ ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬೇರೆದನ್ನು ಅಪ್ಕೊಳ್ಳೋಷ್ಟು ನಮ್ಮದನ್ನ ಯಾಕೆ ನೀವು ಅಪ್ಕೊಳ್ಳಲ್ಲ? ನೀವು ಅಪ್ಕೋಬಿಡಿಪ್ಪ, ಅಟ್ಲೀಸ್ಟ್ ಸುಮ್ಮನೆ ಕೈ ಹಿಡ್ಕೊಳ್ಳಿ ಸಾಕು, ನಾವು ಮುಂದಕ್ಕೆ ನಡ್ಕೊಂಡು ಹೋಗ್ತೀವಿ. ಈಗ ನಾನು ಅವ್ರು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದಿ ಆಡಿಯನ್ಸ್ ಆಲ್ಸೋ. ದೇರ್ ಈಸ್ ಪ್ರಾಬ್ಲಮ್ ವಿತ್ ಅವರ್ ಅಂದರೆ ನಮ್ಮದು ತಪ್ಪಿದೆ. ಈಗ ನಾವು 150 ಸಿನಿಮಾ ಮಾಡಿ 145 ಕೆಟ್ಟ ಸಿನಿಮಾ ಮಾಡಿ 5 ಒಳ್ಳೆ ಸಿನಿಮಾ ಮಾಡಿದ್ರೆ, ಅವರು ಒಂದು 50 ಸಿನಿಮಾ ವೇಳೆಗೆ ಅವರಿಗೆ ಫೆಟಿಗೆ ಬಂದುಬಿಟ್ಟಿರುತ್ತೆ ತಲೆಯಲ್ಲಿ. ಯಾವನಿಗೂ ಹೋಗಿ ನೋಡ್ತಾನೆ, ತಲೆಯೆಲ್ಲ ಹಾಳಾಗುತ್ತೆ ಫಿಲಮ್ ಅಂತ. ಅಂದರೆ ಒಂದು ಕಂಟ್ರೋಲ್ ಇಲ್ಲ ಅಂತ ಸರ್ ಈಗ. ಅಲ್ಲ, ಅಂದರೆ ನಾನು ಹೇಳೋದು, ಒಂದು 10-15 ಸಿನಿಮಾ ಗೆದ್ದರೂ ಕೂಡ ಇಂಡಸ್ಟ್ರಿ ಹಿಡ್ಕೊಂಡ್ಬಿಡುತ್ತೆ. ಆ ಗೆಲುವಿಗೆ ಕಾರಣಕರ್ತರು ಅವರೇ, ಅಂದರೆ ಆಡಿಯನ್ಸ್. ಅವರಿಗೆ ಬೇಕಾದಂದರೆ ಪಲ್ಸನ್ನು ನಾವು ಎಲ್ಲೋ ಹಿಡ್ಕೋಬೇಕಾಗತ್ತೆ.
ಒಂದು ಫ್ರೆಶ್ನೆಸ್ನ ಏನೋ ಒಂದು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಕ್ಕೆ ಪ್ರಮೋಷನ್ಸು ಬೇರೆ ಏನೋ ಮಾಡಬೇಕಾಗತ್ತೆ. ಅಂದರೆ ಮೇಲೆ ಒಂದು ಥಿಯೇಟ್ರನ್ನ ಕರ್ಕೊಂಬರ್ಬೇಕಾಗತ್ತೆ. ಆಮೇಲೆ ಈಗ ಮಾತಾಡಿ ಅದರ ಬಗ್ಗೆ ನಾವು ಬಾಯಿ ಬಿಡ್ಕೊಳ್ಳೋದಲ್ಲ, ಹೋಗಿ ನೋಡಿ ಬಂದವರು ಅದು ಅತ್ಯದ್ಭುತ ಅನ್ನದೇ ಹೋದರೆ ನಾವು ನಮ್ಮ ಮನೆ ಸೀಟ್ ಬಿಟ್ಟು ಎದ್ದೇಳೋದೇ ಇಲ್ಲ. ಅದು ಅತ್ಯದ್ಭುತ, ನೀನು ಅದನ್ನು ನೋಡದೆ ಹೋದರೆ ಮಿಸ್ ಮಾಡ್ಕೊಳ್ತೀಯ ಏನೋ, ಅಷ್ಟು ಚೆನ್ನಾಗಿ ಆ ಲೆವೆಲ್ ಟಾಕ್ ಆಗಬೇಕು, ಆ ಲೆವೆಲ್ ಟಾಕ್ ಆಗಲೇಬೇಕು. ಸೊ ಅದಕ್ಕೆ ಹಿಂದಿನ ಪರಿಶ್ರಮ ಎಷ್ಟು ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಂದರೆ ರೈಟಿಂಗಲ್ಲಿರಬಹುದು, ಎಲ್ಲದರಲ್ಲೂ ಅಷ್ಟು ಪರಿಶ್ರಮ ಬೇಕೇ ಬೇಕಾಗತ್ತೆ. ಈಗ ಒಟ್ಟಾರೆಯಾಗಿ ತೊಗೊಂಡ್ರೆ ನಾವು ಅಂದರೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಈಗ ಬೇರೆ ಕಡೆ ಎಲ್ಲ ಚೆನ್ನಾಗಿ ಆಗ್ತಿದೆಯಂತೆ ಸಿನಿಮಾಗಳು, ನಮ್ದು ಆಗ್ತಿದೆಯಲ್ಲ, ಇಲ್ಲ. ಆ್ಯಕ್ಚುಲಾಗಿ ಹಂಗೆ ನೋಡೋಕೆ ಹೋದರೆ ಕಳೆದ ಒಂದು 6 ತಿಂಗಳ ಬೆಳವಣಿಗೆ ಅಂತ ತೊಗೊಂಡ್ರೆ ಹಿಂದಿ ಸಿನಿಮಾಗಳು ಸಾಕಷ್ಟು ಸೋತಿವೆ. ಕಳೆದ ಒಂದು 6 ತಿಂಗಳ ಬೆಳವಣಿಗೆ ಅಂತ ತೊಗೊಂಡ್ರೆ ನಿಮಗೆ ತಮಿಳು ಸಿನಿಮಾಗಳು ಸಾಕಷ್ಟು ಸೋತಿವೆ. 6 ತಿಂಗಳ ಬೆಳವಣಿಗೆ ಅಂತ ತೊಗೊಂಡ್ರೆ ಮಲಯಾಳಂ ಸಿನಿಮಾಲಿ ಒಂದು 3 ಗೆದ್ದಿದೆ. ಈಗ ನಮಗೇನಾಗಿರುತ್ತೆ, ಗೆದ್ದಿದ್ದು ಕಾಣುತ್ತೆ, ಸೋತಿದ್ದು ಕಾಣಲ್ಲ ನಮಗೆ. ಈಗ ಅವರೇನು ಕಡಿಮೆ ಸಿನಿಮಾ ಪ್ರೊಡ್ಯೂಸ್ ಮಾಡಿರಲ್ಲ, ಈಗ ಮಲಯಾಳಂ ಅವರೇನು ಕಡಿಮೆ ಸಿನಿಮಾ ಪ್ರೊಡ್ಯೂಸ್ ಮಾಡಿರಲ್ಲ. ಅವರು ವರ್ಷದಲ್ಲಿ ಒಂದು 150 ಸಿನಿಮಾನೋ 120 ಸಿನಿಮಾನೋ ಪ್ರೊಡ್ಯೂಸ್ ಮಾಡಿರ್ತಾರೆ. ನಮಗೆ ಕಾಣಿಸೋದು ಒಂದು 3-4 ಸಿನಿಮಾ, ಯಾವುದೋ ಒಂದು ಮಂಜು ಮೇಲ್ ಬಾಯ್ಸ್ ಅಂತೀವಿ, ಅಥವಾ ಇನ್ನೊಂದು ಯಾವುದೋ ಅಂತೀವಿ, ಮತ್ತೊಂದು ಯಾವುದೋ ಅಂತೀವಿ. ಅವು ಗೆದ್ದಿದ್ದನ್ನು ನಾವು ಹಿಡ್ಕೊಂಡಲ್ಲ ಹಂಗೆ ಚೆನ್ನಾಗಿ ಮಾಡ್ತಾರೆ, ಅಲ್ಲ ಹಂಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತಾರೆ, ರಿಲೇಟಬಲ್ ಸ್ಟೋರೀಸ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅತ್ಯದ್ಭುತ ಅದು ಅಂದರೆ ನೀನು ಅದು ಥಿಂಕು ಮಾಡೋಕ್ಕಾಗಲ್ಲ ಹಾಗೆ ಅನ್ನೋ ಥರದ್ದೇನಿಲ್ಲ. ಒಂದು ಗ್ರಾಫ್ ಅದ ಇದ್ದೇ ಇರುತ್ತೆ. ಅಂದರೆ ದರ್ ಈಸ್ ಸರ್ಟನ್ ಥಿಂಗ್ ಏನಂದರೆ, ನಮ್ಮ ಮನೆಯಲ್ಲಿ ಬೆಳೆದ ಹಣ್ಣಿಗಿಂತ ಪಕ್ಕದ ಮನೆಯ ಹಣ್ಣು ಹೆಚ್ಚು ರುಚಿಕರ ಅನ್ನೋದು ದೂರದಲ್ಲಿ ಹಾಗೆ. ಆ ನಿಟ್ಟಿನಲ್ಲಿ ನಾನು ಅಂದರೆ ಇದನ್ನು ಯಾರು ತಪ್ಪಾಗಿ ಭಾವಿಸಿ ಮತ್ತು ಇನ್ನೇನು ಇವನಿಗೆ ಗಾಂಚಲ್ಲಿ ಹೆಂಗೆಂಗೋ ಮಾತಾಡ್ತಾನೆ ಆ ಥರ ಯಾರು ಅಂದ್ಕೋಬೇಡಿ ದಯವಿಟ್ಟು. ಇಟ್ಸ್ ನಾಟ್ ಇದು. ಆ ಸಣ್ಣದು ಯಾವುದೋ ಒಂದು ಚಿತ್ರದ ಬಗ್ಗೆ ಒಳ್ಳೆ ಮಾತಾದಾಗ ಅದನ್ನು ಗೆಲ್ಲಿಸಿದ್ರೆ ಏನಾಗುತ್ತೆ, ಅದಕ್ಕೆ ಒಂದು ಉತ್ಸಾಹ ಬರುತ್ತೆ, ಇಡೀ ಇದಕ್ಕೆ ಉತ್ಸಾಹ ಬರುತ್ತೆ. ಮತ್ತು ಇನ್ನೊಂದು ಆಗಿರಬಹುದು, ಗೊತ್ತಿಲ್ಲ ನನಗೆ. ದೇರ್ ಈಸ್ ಎ ಕಂಟೆಂಟ್ ಫೆಟೀಕ್. ನಮಗೆ ನಿರಂತರವಾಗಿ ನೋಡಿ ಬೋರ್ ಆಗಿರುತ್ತೆ. ನೀವು ಅಂದರೆ ಹೇರೋಕ್ಕಾಗಲ್ಲ, ಅಂದರೆ ಯಾರಿಗೂ ಹೇರೋಕ್ಕಾಗಲ್ಲ. ಈಗ ಇನ್ನೊಂದು, ಬದುಕು ಎಲ್ಲವೂ ಚೆನ್ನಾಗಿದ್ದಾಗ ಕಲೆ, ಸಾಹಿತ್ಯ, ಮನೋರಂಜನೆ ಎಲ್ಲವೂ, ಬದುಕುಗಳು ಕಟ್ಕೊಳ್ಳೋದೇ ಮನುಷ್ಯ ಅಷ್ಟು ಶ್ರಮದಲ್ಲಿದ್ದಾಗ ಕಲೆ, ಸಾಹಿತ್ಯ, ಚಿತ್ರಕಲೆ, ನಾಟಕ ಇದೆಲ್ಲವೂ ಚೆನ್ನಾಗಿದ್ದರೆ ಇದೆಲ್ಲವೂ ಚೆನ್ನಾಗಿರ್ಬೇಕಂದ್ರೆ ಸುತ್ತಲಿನ ಪರಿಸರದ ವಾತಾವರಣ ಎಲ್ಲವೂ. ನಮ್ಮ ಮನೆ ಚೆನ್ನಾಗಿದ್ದರೆ ನನ್ನ ಹೆಂಡತಿನ ಕರ್ಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಬರ್ಬೋದು, ಒಂದು ಫಿಲಮ್ ನೋಡ್ಕೊಂಬರ್ಬೋದು. ನಮ್ಮ ಮನೆಯದೇ ಇನ್ನೂ ನಾನು ಲೈಟ್ ಬಿಲ್ ಕಟ್ಟಿಲ್ಲ ಇರಪ್ಪ, ಇನ್ನೂ ನಾನು ವಾಟರ್ ಬಿಲ್ ಕಟ್ಟಿಲ್ಲ ಅಂದರೆ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಅಂದರೆ ಅರೌಂಡ್ ಇಟ್. ಅಂದರೆ ನೀವೇನಕ್ಕೂ ಸಿನಿಮಾಗಳು ಗೆಲ್ತಾ ಇಲ್ಲ ಅಥವಾ ಇಲ್ಲ ಅಂತ ಈಗ ಅಂದರೆ ಬದುಕು ಕಟ್ಕೊಳ್ಳೋದಕ್ಕೆ ಭಾಳ ಶ್ರಮ ಆಗ್ತಾಯಿದೆ ಇವತ್ತಿನ ದಿನಮಾನದಲ್ಲಿ. ಬದುಕು ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ನಿರೀಕ್ಷೆಗಳು ಕಷ್ಟಗಳನ್ನು ಹುಟ್ಟಿಸ್ತಾ ಇದೆ. ಯಾರೋ ಒಬ್ಬ 150 ರೂಪಾಯಿ 100 ರೂಪಾಯಿ ಕೊಟ್ಟು ಬರ್ತಾನೆ ಅಂದರೆ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ, ತುಂಬ ನಾನು ಇದನ್ನು ಕೊಟ್ಟು ಹೋದರೆ ಬರ್ತಿದೆ ಅಂತ. ಬಿಕಾಸ್ OTT ತುಂಬ ಬರ್ತಾ ಇದೆ. ಅದೇ ಅಂದರೆ ನಿಮ್ಗೆ ಏನಾಗಿದೆ, OTT ಬರ್ತಿದೆ ಅಂದರೆ ಕಂಟೆಂಟ್ನ ನಿಮಗೆ ಫೀಡ್ ಮಾಡ್ತಾ ಇದ್ದಾರೆ. ಸಬ್ಸ್ಕ್ರಿಪ್ಷನ್ಸ್ ಆರ್ ಬಿಕಮಿಂಗ್ ಚೀಪರ್. ಸೊ ಅವೈಲಬಿಲಿಟಿ ಈಸ್ ಬಿಕಮಿಂಗ್, ಅಂದರೆ ನಿಮ್ಮನ್ನು ಚಿಕ್ಕದಾಗಿ ಅದು ಬೇಗ ಸಿಗೋ ಥರ ಮಾಡಿದ್ದಾರೆ, ಅಟ್ ಇಸ್ ಫಿಂಗರ್ ಟಿಪ್ಸಲ್ಲಿ ಸಿಗೋ ಥರ ಮಾಡಿದ್ದಾರೆ. ಆ್ಯಂಡ್ ಒಂದು ಏನಂದರೆ, ವಿ ಹ್ಯಾವ್ ಬ್ರಾಡ್ ಡೌನ್ ಅವರ್ ಬಿಗರ್ ವಿಷನ್ ಟು ಎ ಸ್ಮಾಲರ್ ಸ್ಪೇಸ್. ಚಿಕ್ಕದಾಗಿ ನೋಡೋಕ್ಕೆ ಇಷ್ಟಪಟ್ಟುಬಿಟ್ಟಿದ್ದೀವಿ ನಾವು, ಅಲ್ಲಿಗೆ ಬಂದು ತಲುಪಿದ್ದೀವಿ ನಾವು. ಅಂದರೆ ಮಾನಸಿಕವಾಗಿ ನಾವು ಅಲ್ಲಿಗೆ ಅದೊಂದು ಟಾಕ್ ಆಗಿಬಿಟ್ಟಿದಿಲ್ಲ ಸರ್. ಇನ್ನೇನು 2 ವಾರ 3 ವಾರ OTTಗೆ ಬರುತ್ತೆ. ಅಂದರೆ ಅದು OTTಗೆ ಬರುತ್ತೆ, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಇದನ್ನು ಭಾಳ ಹಿಂದೆನೇ ಕಮಲ್ ಹಾಸನ್ ಸರ್ ಹೇಳಿದರು. ಅವರು ಅವಾಗ ರಿಲೀಸ್ ಮಾಡೋವಾಗ ಡೈರೆಕ್ಟ್ ಫಿಲ್ಮ್ಸ್ ಎಲ್ಲ ವಿಲ್ ಬಿ ರಿಲೀಸ್ಡ್ ಇನ್ ದೇರ್ ಓನ್ ಹೋಮ್ಸ್. ತುಂಬ ವರ್ಷಗಳಿಂದನೇ ಹೇಳಿದ್ರು. ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ಸಿನಿಮಾಗಳು ರಿಲೀಸ್ ಆಗುತ್ತೆ, ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಲ್ಲ ಅಂತ. ಇವತ್ತು ರಿಯಾಲಿಟಿ ಆಗಿದೆ ಆ್ಯಕ್ಚುಲಾಗಿ. ಸೊ ಹಾಗಿರೋವಾಗ ಅವರಿಗೆ ನೋಡೋವಂಥ, ಅಂದರೆ ನೀವು ಕಂಪಲ್ಸಿವ್ ಕಂಟೆಂಟ್ನ ಮಾಡದೆ ಹೋದರೆ ದೇ ಡೋಂಟ್ ವಾಚ್. ಅವ್ರಿಗೆ ಅದರ ಅವಶ್ಯಕತೆ ಕಂಡು ಬರುತ್ತೆ. ಹೊಸದೇನೋ ಬೇಕು, ಹೊಸದೇನೋ ಯೋಚನೆ ಮಾಡಲೇಬೇಕು. ಅಂದರೆ ಅದನ್ನು ಹೊಸದು ರಿಲೇಟಬಲ್ ಇಲ್ಲದೆ ಹೋದರೆ ನೋಡಲ್ಲ ಜನ. ಕನೆಕ್ಟ್ ಆಗಬೇಕು. ನನಗೆ ಕನೆಕ್ಟ್ ಆದ್ರೆ ಸಿನಿಮಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನನಗೆ ಕನೆಕ್ಟ್ ಆದರೆ ನಾನು ಫೀಲ್ ಮಾಡ್ಬೋದು ಸಿನಿಮಾ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಇದೆ ಸರ್, ಅಂದರೆ ಹೊಸಬ್ರು ಏನು ಸಿನಿಮಾ ಮಾಡೋಕ್ಕೆ ಬರ್ತಾ ಇದ್ದಾರೆ, ತುಂಬ ಜನ ಹೆದರ್ತಾ ಇದ್ದಾರೆ. ಯಾಕಂದರೆ ಒಂದು ಫಾರ್ಮ್ ಆಗಿದೆ, ಏನಂದರೆ ಇಷ್ಟು ಕೋಟಿ ಇದ್ರನ್ನೇ ಸಿನಿಮಾ ಮಾಡೋಕ್ಕಾಗೋದು, ಇಷ್ಟು ಕೋಟಿ ಪ್ರಮೋಷನ್ಗೆ ಎತ್ತಿಕ್ಬೇಕು, ನೀನು ದೊಡ್ಡ ಸಿನಿಮಾ ಮಾಡಿದ್ರೇ ಗೆಲ್ಲೋದು. ಏನೋ ಹೊಸ ಐಡಿಯಾ ಹಿಡ್ಕೊಂಡು, ನೀವು ಹೇಳಿದಾಗ ರಿಲೇಟಬಲ್ ಆಗಿ ಹೊಸ ಏನೋ ಐಡಿಯಾ ಹಿಡ್ಕೊಂಡು ಯಾರೋ ಬರ್ತಾರೆ ಅಂದರೆ ಅವ್ರು ಭಯ ಪಡ್ತಿದ್ದಾರೆ ಸಿನಿಮಾ ಮಾಡೋದಕ್ಕೇ.
ಆ ಥರ ಏನು ಸಜೆಷನ್ ಕೊಡ್ಬೋದು ಅಂತ ಸರ್? ಇಲ್ಲ ಅಂದರೆ ಇಟ್ ಹ್ಯಾಸ್ ಟು ಬಿ ಬಿಲೀವ್ ಅಷ್ಟೇ. ಅಂದರೆ ನಿಮ್ಮನ್ನು ನೀವು ಬಿಲೀವ್ ಮಾಡದೆ ಬೇರೆ ದಾರಿ ಇಲ್ಲ. ಭಯ ಪಡೋದ್ರಿಂದ ಅರ್ಥ ಇಲ್ಲ. ಯಾಕಂದರೆ ನೀವು ಅಂದ್ಕೊಂಡಿದ್ರ ಬಗ್ಗೆ ನಿಮಗೆ ಸಾಲಿಡ್ ಕಾನ್ಫಿಡೆನ್ಸ್ ಇದ್ದರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು. ಇನ್ನೊಂದು ಏನಂದರೆ ಹಣ ಹೂಡಿಕೆ ಇದೆಯಲ್ಲ ಸರ್, ಅದು ಇಲ್ಲಿ ಒಂದು ಪ್ರಾಬ್ಲಮ್ಯಾಟಿಕ್ ಇದು ಮಣಿರತ್ನಂ ಸರ್ ಹೇಳಿ, ಸಿನಿಮಾ ಮೇಕಿಂಗ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಆರ್ಟ್ ಅಂತ. ಸಿನಿಮಾ ಅಂದರೆ ಹಣ ಖರ್ಚಾಗೇ ಆಗುತ್ತೆ ಸರ್. ಅದು ಸುಮ್ಮನೆ ಅಂತೂ ಆಗೋದಿಲ್ಲ. ಅದು ನೀವು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಬರೋದೇ ಇಲ್ಲ. ಆದರೆ ಮಿನಿಮಮ್ ಇಷ್ಟಂತೂ ಖರ್ಚಾಗೇ ಆಗುತ್ತೆ ಪರ್ ಡೇ. ಸೊ ಇಫ್ ಇಟ್ ಈಸ್ ದಿ ಕಂಟೆಂಟ್ ಇಟ್ ಹ್ಯಾಸ್ ಟು ಬಿ ರೀಚ್ಡ್. ಸೊ ಯು ಹ್ಯಾವ್ ಟು. ಈಗ ನಾನು ಒಂದು ಕತೆ ಬರ್ಕೊಂಡಿದ್ದೀನಿ, ಇದಕ್ಕೊಂದು 3 ಕೋಟಿ ಖರ್ಚಾಗುತ್ತೆ ಅಂತ ಸುಮ್ಮನೆ ನಾನು ಅಂದ್ಕೊಳ್ಳಿ ಹೇಳ್ತಾ ಇದ್ದೀನಿ. ಸೊ ಹಣ ಹಾಕೊಂಡು ಖಂಡಿತವಾಗ್ಲೂ 3 ಕೋಟಿಗೆ ವಾಪಸ್ ಏನು ಅಂತ ಕೇಳ್ತಾನೆ. ಈಗ ನೀನು ದುಡ್ದ ಹಣನ 3 ಕೋಟಿ ರೂಪಾಯಿನ ನೀನು ಸುಮ್ಮನೆ ಅಂತೂ ಹಾಕ್ಬಿಟ್ಟು ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ. ಅದಕ್ಕೆ ವಾಪಸ್ ಏನು ಅಂತ ಕೇಳ್ತಾನೆ ಅವನು. ಆ ವಾಪಸ್ ಏನು ಅಂತ ಕೇಳಿದ ತಕ್ಷಣ ಇವನಿಗೆ ಹೆದರಿಕೆ ಶುರುವಾದರೆ ಅದು ಹಂಗೆ ಆಗಲ್ಲ. ಇಟ್ ಕಾಂಟ್ ಬಿ ದಟ್. ಹೌದು ಗುರು, ನೀನು 3 ಕೋಟಿ ಹಾಕಿದ್ಮೇಲೆ ನಾನು 3 ಕೋಟಿ ಫಸ್ಟ್ ಲಾಭ ಮಾಡ್ತೀನೋ ಬಿಡ್ತೀನೋ, 3 ಕೋಟಿ ರೂಪಾಯಿ ವಾಪಸ್ ಕೊಡಬೇಕಾದ್ದು ನನ್ನ ವೈಯಕ್ತಿಕ ಕರ್ತವ್ಯ ಆಗುತ್ತದು. ಹೌದು. ಇಲ್ಲವಾ ನಿನಗೆ ಆ ಥರದ್ದು ನಂಬಿಕೆಗಳು ನಿನ್ನ ಬಗ್ಗೆ ಇಲ್ಲವಾ? ಸೊ ದೆನ್ ಯು ಹ್ಯಾವ್ ಟು ರೀವಿಸಿಟ್ ಯುವರ್ ಕಂಟೆಂಟ್. ನಿನ್ನ ಕಂಟೆಂಟ್ನ ರೀವಿಸಿಟ್ ಮಾಡಬೇಕು, ರೀವರ್ಕ್ ಮಾಡಬೇಕು. 3 ಕೋಟಿನ 30 ಲಕ್ಷಕ್ಕೆ ಇಳಿಸ್ಬೇಕು. ಭಾವನಾತ್ಮಕ ಸನ್ನಿವೇಶಗಳನ್ನು ನೀನು ಒಂದು ಹಿಮಾಲಯದಲ್ಲಿ ಕಟ್ಟಿರೋದನ್ನ ನಿಮ್ಮ ಮನೆ ತೊಟ್ಟಿಲಿ ಕಟ್ಟಬೇಕು ಪಕ್ಕದಲ್ಲಿ. ಆದರೆ ಅವನ ಕಣ್ಣಲ್ಲಿ ಅಲ್ಲಿ ಬರೋ ನೀರೇ ಇಲ್ಲೂ ಬರಬೇಕು. ಎಲ್ಲ ಡಿಪೆಂಡ್ಸ್ ಆನ್ ರೈಟಿಂಗ್. ಇಟ್ ಆಲ್ ಡಿಪೆಂಡ್ಸ್ ಆನ್ ರೈಟಿಂಗ್. ಯು ಹ್ಯಾವ್ ಟು ಶೆಲ್ ಡೌನ್ ಯುವರ್ ಎಫರ್ಟ್ಸ್, ಯುವರ್ ಬ್ರೈನ್, ಯುವರ್ ಎನರ್ಜಿ ಇನ್ ಟು ರೈಟಿಂಗ್. ನೀವು ಅಲ್ಲಿ ಬರೆದ್ರೇ ಆಗೋದು. ಅದು ಬರವಣಿಗೆ ದಕ್ಬಿಡತ್ತೆ ಕೆಲವ್ರಿಗೆ ದಕ್ಕಲ್ಲ. ಆಮೇಲೆ ಆ ಮನಸ್ಥಿತಿ ನೀಟಾಗಿ ಇಟ್ಕೊಂಡು ಬರೆದಿದ್ದು ನೀನು ದಾಟಿಸೋದಷ್ಟೇ ನನ್ನ ಕೆಲಸ. ನೀನು ದಾಟ್ಸೋಕ್ಕೆ ಇಲ್ಲಿರೋದು. ಅಂದರೆ ನಿನಗೊಂದು ಕತೆ ಉಳಿದಿದೆ, ನಿನಗೊಂದು ಕಂಟೆಂಟ್ ಉಳಿದಿದೆ, ನೀನು ಅದನ್ನು ದಾಟಿಸ್ಬೇಕಾಗಿದೆ. ಆ ದಾಟ್ಸೋಕ್ಕೆ ಏನು ಬೇಕೋ ಅದನ್ನು ನೀನು ಮಾಡ್ತಾಯಿದ್ದೀಯ. ಅದನ್ನು ನೀನು ಎಲ್ಲಿ ಹೇಳ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಈಗ ನಾನು ಹೇಳ್ತೀನಿ ಈ ಸೀನು ಕಾಶ್ಮೀರದಲ್ಲಿ ಆಗಬೇಕು ಅಂತ. ಇದು ನನ್ನ ವೈಯಕ್ತಿಕ ಪರಿಕಲ್ಪನೆ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಬರಹಗಾರನಾಗಿ. ಅದೇ ನಿರ್ದೇಶಕ ಬರಹಗಾರ ಆದರೆ ಆಡಿಯನ್ಸಿಗೆ ಅವನಿಗೊಂದು ದೃಶ್ಯ ಮಾತ್ರ ಅಲ್ಲಿ ಬರಬೇಕಿದೆ. ಈಗ ಸೀನ್ ನಂಬರ್ 33 ಆದಮೇಲೆ ಸೀನ್ ನಂಬರ್ 34 ಬರಬೇಕು ಅನ್ನೋದು ವೈಯಕ್ತಿಕವಾಗಿ ನಿರ್ದೇಶಕನ ಕಲ್ಪನೆ. ಸೀನ್ ನಂಬರ್ 33 ಆದಮೇಲೆ ಸೀನ್ ನಂಬರ್, ಇಡೀ ಸಿನಿಮಾ ಒಂದೇ ದೃಶ್ಯ ಅಂದ್ಕೊಳ್ಳಿ. ನೀನು ಬರೆಯೋವಾಗ ನೀನು ಯೋಚನೆ ಮಾಡಿಕೊಂಡ್ರೆ ಇಡೀ ಒಂದು ಮಾಲೆ ಅಲ್ವಾ, ಅಂದರೆ ಒಂದು ಫಿಲಮ್ಮು ಒಂದು ಕೋದ ಮಾಲೆ, ಒಂದು ಇಟ್ಸ್ ಒಂದು ಗಾರ್ಲೆಂಡ್ ಕುಡಿಸ್ತಾ ಹೋಗೋದು. ನೀನು ಇಡೀ ನೋಡಿದ್ರೆ ಒಂದೇ ದೃಶ್ಯ. ಸೊ ಎಲ್ಲಿ ಇರಬೇಕು ಅನ್ನೋದನ್ನು ನೀನು ಡಿಸೈಡ್ ಮಾಡೋ ಚೈತನ್ಯ ನಿನಗೆ ಶಕ್ತಿ ಕೊಟ್ಟಿದ್ದ ಮೇಲೆ ನೀನು ಅದನ್ನು ಎಲ್ಲಿ ಬೇಕಾದರೂ ಆಗ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು. ಎನಿಥಿಂಗ್. ಈಗ ನಾವಿಲ್ಲಿ ಕೂತು ಮಾತಾಡ್ತಾ ಇದ್ದೀವಿ, ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದ್ರಲ್ಲಿ ಒಂದು ಎಮೋಷನ್ ಇಲ್ವಾ? ಇದನ್ನು ನೋಡಬೇಕು ಅಂತ ಅನಿಸಲ್ವಾ? ಅನಿಸಿದರೆ ಅದಕ್ಕೆ ಒಂದು ಪ್ರಾಮಾಣಿಕತೆ ಮತ್ತು ಅದಕ್ಕೊಂದು ಎಫರ್ಟ್ ಬೇಕಾಗಿದೆ. ಅದನ್ನು ನೀನು ಕ್ರಿಯೇಟ್ ಮಾಡಬೇಕು. ಅವನನ್ನು ಕಟ್ ಡೌನ್ ಮಾಡಬೇಕು. ಅವ್ನ ಕಾಸ್ಟ್ನ, ಪ್ರೊಡ್ಯೂಸರ್ ಕಾಸ್ಟ್ನ ಕಟ್ ಡೌನ್ ಮಾಡಬೇಕು. ನೀನು ಎಲ್ಲೆಲ್ಲಿ ಬೇಡದೇ ಇರೋದನ್ನೆಲ್ಲ ಕಿತ್ತಾಕಬೇಕು. ನಾಟ್ ಓನ್ಲಿ ವಿತ್ ದಿ ಇದು ಏನೋ ಲೊಕೇಶನ್ನ ಹೇಳ್ತಾ ಇರೋದು, ಅನ್ನೆಸೆಸರಿ ಕಾಸ್ಟ್ನ ಕಿತ್ತಾಕ್ಬೇಕು ನೀನು. ಯು ಶುಡ್ ಬ್ರಿಂಗ್ ಇಟ್ ಡೌನ್ ಆ್ಯಂಡ್ ಸಿ ದಟ್ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದೋಸ್ ಆಸ್ಪೆಕ್ಟ್ಸ್ ಯುವರ್ ಕಂಟೆಂಟ್ ನೀನೇನು ಅಂದ್ಕೊಂಡಿದ್ದೀಯೋ ಅದಲ್ಲಿದೆ. ಅದನ್ನು ತಂದು ಹಾಕು. ನೀನು ಅವಾಗ ಕಡಿಮೆ ಖರ್ಚು ಮಾಡಿರ್ತೀಯ, ನಿನ್ನ ಲಾಭನೂ ಬಂದೇ ಬರುತ್ತೆ. ಲಾಭ ಅಲ್ಲದೆ ಹೋದ್ರೂ ನಿನಗೆ ನಷ್ಟ ಅಂತೂ ಆಗೋದಿಲ್ಲ. ನಿನ್ನ ಬಗ್ಗೆ ಒಳ್ಳೆ ಮಾತು ಆಡ್ತಾರೆ. ಬಟ್ ಇದೇನಾಗುತ್ತೆ ಅಂದರೆ ಸರ್, ಒಂದು ಕ್ಲಾರಿಟಿಲಿ ಏನಂದರೆ ಸ್ಟ್ರಗ್ಲಿಂಗ್ ಅದು. ಅಂದರೆ ಅದು ಕಷ್ಟದ ಕೆಲಸ, ಇಲ್ಲ ಅಂತಲೇ ಹೇಳಲ್ಲ. ಬಟ್ ನೀನು 3 ಕೋಟಿ ರೂಪಾಯೋ 4 ಕೋಟಿ ರೂಪಾಯೋ 5 ಕೋಟಿ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಅವನ್ನ ಪಾಪ ದಿವಾಳಿ ಮಾಡಿಬಿಟ್ಟು ನೀನು ಏನೂ ಇಲ್ಲದೆ, ಏನೂ 1 ರೂಪಾಯಿ ಇಲ್ಲದೆ ಮಾಡಿಬಿಟ್ರೆ ಇಟ್ಸ್ ನಾಟ್ ಫೇರ್. ಅಂದರೆ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ರೈಟಿಂಗ್, ವಿ ಹ್ಯಾವ್ ಟು ಕಟ್ ಡೌನ್ ಆನ್ ದಿ ಕಾಸ್ಟ್. ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ಬರ್ತಿಲ್ಲ ಥಿಯೇಟರ್ಸ್ಗೆ ಅಂತ ಆದಮೇಲೆ ನಾವು ವಿ ಹ್ಯಾವ್ ಟು ಕಟ್ ಡೌನ್ ಆನ್ ದಿ ಕಾಸ್ಟ್ಸ್. ವಿ ಕಾಂಟ್ ಶೆಲ್ ಡೌನ್ ಮನಿ ಲೈಕ್ ಎನಿಥಿಂಗ್. ಸುಮ್ಮನೆ ಯಾವುದಕ್ಕೂ ಖರ್ಚು ಮಾಡೋಕ್ಕಾಗಲ್ಲ. ತುಂಬ ಜನ ಫೇಮಸ್ ಆಗಬೇಕು, ನಾನು ಸಿನಿಮಾ ಮಾಡಿದ್ರೆ ನಾನು ಸ್ಟಾರ್ ಆಗ್ತೀನಿ ಅನ್ನೋ ಒಂದು ಬೇರೆ ಒಂದು ಮೂಡಲ್ಲಿದ್ದಾರೆ. ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡೋದನ್ನ, ಅಂದರೆ ಪ್ರಾಮಾಣಿಕತೆಯನ್ನು ಬಿಟ್ಟು ಜನ ಬೇರೆ ಯಾವುದನ್ನು ತೊಗೊಳ್ಳಲ್ಲ ಸರ್ ಸಿನಿಮಾಲಿ. ಅಂದರೆ ಇವತ್ತಿನವರೆಗೂ ಅವರಿಗೆ ಕಟ್ ಮಾಡಿ ಗೆದ್ದಂಥ ಸಿನಿಮಾಗಳು ಇಲ್ಲ. ಆಡಿಯನ್ಸ್ ಆರ್ ವೆರಿ ವೆರಿ ವೆರಿ, ಅವರು ತುಂಬ ಬುದ್ಧಿವಂತರಿದ್ದಾರೆ ಮತ್ತು ಅವರಿಗೆ ಗೊತ್ತಾಗತ್ತೆ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದು. ಏಮಾರ್ಸೋಕ್ಕಾಗಲ್ಲ ನೀವು, ಏಮಾರ್ಸೋಕ್ಕಾಗಲ್ಲ ನೀವು. ಅಂದರೆ ಆ ಏಮಾರಿಸ್ಲೂಬಾರ್ದು ಸರ್. ಏನು ಗೊತ್ತಾ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಏಮಾರಿಸ್ತಾ ಇದೆ ಅಂದರೆ ಫಸ್ಟ್ ಏನು ಗೊತ್ತಾ, ನಿಮ್ಮಲ್ಲಿ ಪ್ರಾಮಾಣಿಕತೆ ಸತ್ತೋಯ್ತು. ಪ್ರಾಮಾಣಿಕವಾದ ಅಲ್ಲದವನಲ್ಲಿ ಒಳ್ಳೆ ಕತೆ ಹುಟ್ಟಕ್ಕೆ ಸಾಧ್ಯ ಇಲ್ಲ.
ಕಥೆನೇ ಹುಟ್ಟಲ್ಲ. ಹುಟ್ಟಲ್ಲ. ನೀನೇ ಪ್ರಮಾಣ. ಅವನು ಬರೀ ಬೇರೆ ಯೋಚನೆಗಳಲ್ಲೇ ಇರ್ತಾನೆ. ಬೇರೆ ಆಗೋಗ್ಬಿಡುತ್ತೆ. ಸಿನಿಮಾ ಕಥೆ ಬರೀಬೇಕು, ಆ ರೈಟಿಂಗ್ ಏನು ಮಾಡಬೇಕು, ಡಸಂಟ್ ಹ್ಯಾಪನ್ ಇನ್ ದಟ್ ವೇ. ಆ ಒಂದು ಕಲ್ಪನೆನೇ ಹುಟ್ಟಲ್ಲ ಅಂತ. ಹುಟ್ಟಲ್ಲ, ಆಗಲ್ಲ, ಅದು ಡಸಂಟ್ ಹ್ಯಾಪನ್. ಅಂದರೆ ಸಿನಿಮಾ ನೋಡೋಕ್ಕೆ ಬರ್ತಿಲ್ಲ ಅಂತಲ್ಲ, ಅವರಿಗೆ ಬೇಕಾದಂಥದ್ದನ್ನು ನಾವು ಮಾಡ್ತಿಲ್ಲ ಎಷ್ಟೋ ಸರ್ತಿ. ಅವ್ರಿಗೆ ಬೇಕಾದಂಥದ್ದನ್ನು ನಾವು ಇಲ್ಲ ಒಪ್ಕೊಂಡು ನೋಡಿದಾರಲ್ಲ ಸರ್. ಈಗ ಇಡೀ ಸುಮ್ಮನೆ ನೀವು ಒಂದು ವರ್ಷದಲ್ಲಿ ಹಿಟ್ಟಾದಂಥ ಸಿನಿಮಾಗಳು ಒಂದು 5-6 ಇರ್ಬೋದು ಅಥವಾ 10 ಇರ್ಬೋದು, ಎಷ್ಟಾದರೂ ಇರ್ಬೋದು. ಇಲ್ಲಿವರೆಗೂ ಬಂದಂಥ ಒಂದು ಜನವರಿಯಿಂದ ಜೂನ್ವರೆಗೂ ಮೇವರೆಗೂ ಬಂದಂಥ ಸಿನಿಮಾಗಳು ಎಷ್ಟೇ ಇರ್ಬೋದು. ಅದರಲ್ಲಿ ಗೆದ್ದಂಥ ಸಿನಿಮಾಗಳು ಇದೆ, ಸೋತಂಥ ಸಿನಿಮಾಗಳು ಇದೆ. ಗೆಲ್ಲಿಸಿದ್ದಾರೆ, ನೋಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಚೆನ್ನಾಗಿರೋದನ್ನ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ನಾನು ಮಾಡಿದ್ದೀನಿ, ನೀನು ಚೆನ್ನಾಗಿರಲೇಬೇಕು ಅಂತ ಅಂದರೆ ಹೆಂಗಾಗತ್ತೆ ಅದು? ಹಂಗಾಗಲ್ಲ ಅದು. ಇಟ್ ಕಾಂಟ್ ಬಿ ಲೈಕ್ ದಟ್. ನಾವು ಆರ್ಡರ್ ಮಾಡೋಕ್ಕಾಗಲ್ಲ. ಆರ್ಡರ್ ಮಾಡೋಕ್ಕಾಗಲ್ಲ. ಈಗ ನಾವು ಹೋಗ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಹೋಗ್ತೀನಿ, ಒಂದು ಹೋಟ್ಲಿಗೆ ಹೋಗ್ತೀನಿ, 1-2 ಇಡ್ಲಿ, 1 ವಡೆ ತೊಗೊಳ್ತೀನಿ, ಒಂದು ಚಟ್ನಿ ತಿಂತೀನಿ, ಇಷ್ಟ ಆಯಿತಾ ಮತ್ತೆ ಹೋಗ್ತೀನಿ. ಇಷ್ಟ ಆಗಲಿಲ್ಲ ಬೇರೆ ಹೋಟ್ಲಿಗೆ ಹೋಗ್ತೀನಿ. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅವನು ಮತ್ತೆ ಬರೋ ಹಂಗೆ ಮಾಡಬೇಕಾದ್ದು ನೀನು ಇಡ್ಲಿಗೆ ಏನು ರುಬ್ಬೇಕು ಅಂತ ನೀನು ನೋಡ್ಕೋಬೇಕಲ್ವಪ್ಪ. ಚಟ್ನಿಗೆ ಏನು ಹಾಕ್ಬೇಕು ನೀನು ನೋಡ್ಕೋಬೇಕು. ಕಸ್ಟಮರ್ ಬಗ್ಗೆ ತಿಳ್ಕೊಳ್ಳಿಲ್ಲ, ಅವನಿಗೆ ಏನು ಪ್ರಾಡಕ್ಟ್ ಮಾಡ್ತೀನಿ ನೀನು ಅಲ್ವಾ? ಜನಗಳನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಬೇಸಿಕಲಿ ನಾವು ಸೆಟ್ ಹಾಕಿದ್ವಿ, ನಾವು ಕಷ್ಟಪಟ್ವಿ, ನಾವಿದು ಮಾಡಿದ್ವಿ, ನಾವು ಅದು ಮಾಡಿದ್ವಿ. ನಮ್ಮನ್ನೇ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ವಿ, ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನೋಡಿ ಅಂತ ಯಾರು ಹೇಳ್ತಾ ಇದ್ರಂತ. ಐ ಡೋಂಟ್ ನೋ, ಅದು ನನಗೆ ಯಾರು ಅಂತ ಗೊತ್ತಿಲ್ಲ. ನೀವು ಕಷ್ಟಪಟ್ಟಿದ್ರಂತ ನಾವು ಯಾಕ್ರಿ ಕಷ್ಟಪಡಬೇಕು ಅಂತ ಯಾರು ಕೇಳಿದ್ದಾರೆ? ಪ್ರಾಮಾಣಿಕವಾದ ಕರೆಕ್ಟ್ ಪ್ರಶ್ನೆ ಅವ್ರು ಕೇಳಿರೋದು. ನಾವು ಹೇಳಿದ್ವಾ ನಿಮಗೆ ಕಷ್ಟಪಟ್ಟು ಸಿನಿಮಾ ಮಾಡಿ ಅಂತ? ನಾವು ಹೇಳಿದ್ವಾ? ಹೇಳಿಲ್ಲ. ನಾವು ನೀವು ಮಾಡಿದ್ದನ್ನು ಇಷ್ಟ ಆದರೆ ಬಂದು ನೋಡ್ತೀವಿ, ಇಷ್ಟಪಡ್ತೀವಿ ನಿಮ್ಮನ್ನು, ಖುಷಿಯಾಗಿ ನಿಮ್ಮ ಜೊತೆ ಫೋಟೋ ತೆಗೆಸ್ಕೋತೀವಿ, ಖುಷಿಯಾಗಿ ನಿಮ್ಮನ್ನು ಅಪ್ಕೋತೀವಿ. ಇಲ್ವಾ? ಬೇಡ, ನಿಮ್ಮ ಪಡೆಗೆ ನೀವಿರಿ, ನಮ್ಮ ಪಡೆಗೆ ನಾವಿರ್ತೀವಿ. ಇಲ್ಲ ಸರ್, ಏನಕ್ಕಂದ್ರೆ ಇನ್ನೊಂದು ರೀಸೆಂಟಾಗಿ ಒಂದು ತಮಿಳ್ ಸಿನಿಮಾ, ಹಳೆಯ ಸಿನಿಮಾ ಮತ್ತು ರಿಲೀಸ್ ಆಗುತ್ತೆ, ಕರ್ನಾಟಕದಲ್ಲೂ ಆಗುತ್ತೆ. ಅದು ಜನ ಹೌಸ್ಫುಲ್ ಓಡ್ತಿದೆ. ಅವಾಗ ಅಂದ್ಕೊಂಡಿದ್ದು ಥಿಯೇಟ್ರಿಗೆ ಜನ ಬರಲ್ಲ ಅಂತಲ್ಲ, ಇಲ್ಲ ಅವ್ರಿಗೆ ಇಷ್ಟ ಆಗೋದನ್ನು ನಾವು ಮಾಡಬೇಕಷ್ಟೇ. ಅಷ್ಟೇ. ನಾವು ನಮ್ಮಲ್ಲೂ ಏನೋ ಮಾಡ್ತಿಂತಲ್ಲ, ಫೈನಲಿ ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕು, ಅವ್ರಿಗೇನು ಕೊಡಬೇಕು ಕೊಡಲೇಬೇಕು. ಸರ್, ಸಿಂಪಲ್ ಥಿಂಗ್. ನಿಮ್ಮ ತಾಯಿ ಉಪ್ಪಿಟ್ಟು ಮಾಡ್ತಾರೆ, ನಿಮ್ಮ ಮಗು ಅದನ್ನು ತೆಗೆದು ಸೈಡಿಗೆ ತಳ್ಬಿಟ್ಟು ಹೋಗಿ ಬಿಸ್ಕೆಟ್ ತಿನ್ನತ್ತೆ. ಮಗುಗೆ ಇವತ್ತು ಉಪ್ಪಿಟ್ಟು ಬೇಕಾ ಬೇಡವಾ ನಮಗೆ ಗೊತ್ತಿಲ್ಲ. ಇಷ್ಟೇ ಸಿಂಪಲ್ ಇದೆ ವಿಷಯ. ಅದಕ್ಕೆ ಇವತ್ತು ಬಿಸ್ಕೆಟ್ ಬೇಕಾಗಿತ್ತು, ನಾವು ಉಪ್ಪಿಟ್ಟು ಮಾಡಿದ್ವಿ. ನಾವು ಇವತ್ತು ಬಿಸ್ಕೆಟ್ ಕೊಡಬೇಕಾಗಿತ್ತು ಅದಕ್ಕೆ, ಅಲ್ವಾ? ಅರ್ಥ ಮಾಡ್ಕೋಬೇಕು ಅಷ್ಟೇ ಅಲ್ವಾ? ಕ್ಲಾರಿಟಿ ಇಲ್ಲ, ಅಷ್ಟೇ ಬೇಕಾಗಿರೋದು. ಅದು ನಾವು ಮಾಡಿದ್ದೇವೆ, ನೀವು ತಿನ್ನಿ ಅಂದ್ರೆ ಯಾಕೆ ತಿನ್ನೋದು ಸರ್? ಬ್ಯೂಟಿಫುಲ್ ಸರ್. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಕೆರಿಯರ್ನ ಈ ಕೋಟಿ ಸಿನಿಮಾದ ಪೋಸ್ಟ್ರ್ ಏನಿದೆ ಅಷ್ಟೇ ವೈಬ್ರೆಂಟಾಗಿ ನಿಮ್ಮ ಸಿನಿಮಾ ಕೂಡ ನೆಕ್ಸ್ಟ್ ಮಿಕ್ಕಿದ ಮುಂದಿನ ಸಿನಿಮಾಗಳು ಕೂಡ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ ಸರ್. ಆ್ಯಂಡ್ ಥ್ಯಾಂಕ್ ಯು ನಮಗೆ ಒಂದು ಕೇಳಿದ ತಕ್ಷಣ ಇದು ನಿಮ್ಮ ಹಾರೈಕೆಗೆ ನನ್ನ ಧನ್ಯವಾದಗಳು. ಮತ್ತು ನೋಡೋಣ, ಅಂದರೆ ಕೆರಿಯರ್ ಗೊತ್ತಿಲ್ಲ ಅಂದರೆ ಇಟ್ ವಿಲ್ ಹ್ಯಾಪನ್, ಅಂದರೆ ತಾನಾಗೆ ಕರ್ಕೊಂಡು ಹೋಗಬೇಕು. ಅಂದರೆ ವಿ ಕಾಂಟ್ ಕ್ರಿಯೇಟ್ ದಿ ಪಾತ್ಸ್, ವಿ ಶುಡ್ ವಾಕ್. ನಾವು ನಡಿಬೇಕು, ದಾರಿ ಕಾಣುತ್ತೆ, ನಾವು ನಿಲ್ಲಬಾರ್ದು, ನಡಿಬೇಕಷ್ಟೇ. ನಾನು ಕೆರಿಯರ್ನ ರೂಪಿಸ್ಕೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾವು ನಡ್ಕೊಂಡು ಹೋದರೆ ತಾನಾಗಿ ದಾರಿ ಕಾಣುತ್ತೆ, ಅದೆಲ್ಲೋ ಹೋಗಿ ನಿಲ್ಲಿಸುತ್ತೆ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ನೆಕ್ಸ್ಟ್ ಎಲ್ಲ ಕೆರಿಯರ್ಗೂ ನನ್ನ ಎಲ್ಲ ಸಿನಿಮಾಗಳಿಗೂ ಆಲ್ ದ ಬೆಸ್ಟ್, ನಿಮ್ಮ ಡೈರೆಕ್ಷನ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ ಸರ್, ನಮ್ಗೆ ಎಂಟರ್ಟೈನ್ ಮಾಡಿ ಸರ್. ಥ್ಯಾಂಕ್ ಯು ಸೊ ಮಚ್.